ನನ್ನ ಹೆಸರು ಅನುರಾಗ್. ನಾನು ಹೇಳಲು ಹೊರಟಿರುವ ಕತೆ ನನ್ನ ಜೀವನದ ಅತ್ಯಂತ ಕಹಿ ಸತ್ಯ. ಇದನ್ನು ನಾನು ವರ್ಷಗಳ ಕಾಲ ನನ್ನಿಂದಲೇ ಅಡಗಿಸಿಟ್ಟುಕೊಂಡಿದ್ದೆ. ಅಂದು ನನ್ನ ಹಳೆಯ ಧೂಳು ಹಿಡಿದಿದ್ದ ಟೆಡ್ಡಿಬಿಯರ್ ಒಳಗೆ ಒಂದು ಲೋಹದ ತುಂಡು ತಗುಲಿತು. ಅದನ್ನು ಮುಟ್ಟುತ್ತಿದ್ದಂತೆಯೇ ಯಾವುದೋ ಅಗೋಚರ ಶಕ್ತಿ ನನ್ನನ್ನು ಬೆಚ್ಚಿ ಬೀಳಿಸಿತು. ಕೈಗಳು ನಡುಗಿದವು. ಉಸಿರು ಗಂಟಲಲ್ಲೇ ಸಿಕ್ಕಿ ಹಾಕಿಕೊಂಡಂತಾಯಿತು. ಆ ಜೀವವಿಲ್ಲದ ಆಟಿಕೆಯ ಹೊಟ್ಟೆಯನ್ನು ಸೀಳಿದಾಗ ನನಗೆ ಅರಿವಿರಲಿಲ್ಲ ಅಲ್ಲಿ ನನ್ನ ಜೀವನದ ಅತಿ ಭಯಾನಕ ಮತ್ತು ಅಚ್ಚರಿಯ ರಹಸ್ಯ ಬಂದಿಯಾಗಿದೆ ಎಂದು. ಬಿಸಿಲಿನ ಕಿರಣಗಳು ಆ ಹೊಳೆಯುವ ಬಂಗಾರದ ಲಾಕೆಟ್ ಮೇಲೆ ಬಿದ್ದಾಗ ಕಣ್ಣುಗಳು ಮಂಜಾದವು. ನಡುಗುವ ಬೆರಳುಗಳಿಂದ ಅದನ್ನು ತೆರೆದಾಗ ಕಂಡ ಆ ಮುಖ, ಆ ದರ್ಪದ ವ್ಯಕ್ತಿತ್ವ, ನನ್ನ ಮಿದುಳು ಸ್ತಬ್ಧವಾಯಿತು. ಕಿರುಚಬೇಕೆಂದರೂ ಧ್ವನಿ ಹೊರಬರಲಿಲ್ಲ. ಇದು ಸಾಧ್ಯವೇ? ನನ್ನ ಇಡೀ ಜೀವನವೇ ಒಂದು ಯೋಜಿತ ಸುಳ್ಳಾಗಿತ್ತೇ? ನನ್ನ ಬಾಲ್ಯ ಕಳೆದಿದ್ದು ಎತ್ತರದ ಗೋಡೆಗಳ ಮಧ್ಯೆ. ಜನರು ಅದನ್ನು ಅನಾಥಾಶ್ರಮ ಎನ್ನುತ್ತಿದ್ದರು. ಆದರೆ ನನಗೆ ಅದು ಜೈಲಿನಂತಿತ್ತು. ಅಲ್ಲಿಗೆ ಯಾರು ನನ್ನನ್ನು ತಂದು ಬಿಟ್ಟರು? ನನ್ನ ತಂದೆ ತಾಯಿ ಯಾರು? ಈ ಯಾವ ಪ್ರಶ್ನೆಗಳಿಗೂ ನನ್ನ ಬಳಿ ಉತ್ತರವಿರಲಿಲ್ಲ. ನೆನಪಿನಲ್ಲಿದ್ದುದು ಕೇವಲ ಆ ವಾರ್ಡನ್ನ ಆಯಾಸಗೊಂಡ ಮುಖ ಮತ್ತು ಅವನು ತೋರುತ್ತಿದ್ದ ನಾಟಕೀಯ ಪ್ರೀತಿ ಮಾತ್ರ. ಅನಾಥಾಶ್ರಮದ ಜೀವನ ಒಂದು ಯಾಂತ್ರಿಕ ದಿನಚರಿ. ಸಾಲಿನಲ್ಲಿ ನಿಂತು ತಿನ್ನುವುದು, ಅನಾಥರೆಂಬ ಹಣೆಪಟ್ಟಿಯೊಂದಿಗೆ ಶಾಲೆಗೆ ಹೋಗುವುದು, ಮತ್ತೆ ಅದೇ ಗೋಡೆಗಳ ಮಧ್ಯೆ ಬಂದಿಯಾಗುವುದು. ನಾವೆಲ್ಲ ಮಕ್ಕಳು ರಕ್ತದ ಸಂಬಂಧವಿಲ್ಲದಿದ್ದರೂ ನೋವಿನ ಸಂಬಂಧದಿಂದ ಅಣ್ಣ ತಮ್ಮಂದಿರಾಗಿದ್ದೆವು. ಪ್ರತಿ ರಾತ್ರಿ ನನ್ನ ಪಕ್ಕದ ಮಂಚದ ಗೆಳೆಯ ಆರ್ಯ ಕೇಳುತ್ತಿದ್ದ, ಅನುರಾಗ್, ನಾವಿಲ್ಲಿಗೆ ಹೇಗೆ ಬಂದೆವು ಎಂದು ನಿನಗೆ ಅನಿಸುವುದಿಲ್ಲವೇ? ನಾನು ಚಾವಣಿಯ ಪ್ಯಾನ್ ನೋಡುತ್ತಾ ಉತ್ತರಿಸುತ್ತಿದ್ದೆ, ಬಹುಶಃ ಅವರು ಸತ್ತಿರಬಹುದು ಆರ್ಯ, ಅಥವಾ ನನ್ನನ್ನು ಸಾಕಲಾಗದಷ್ಟು ಬಡವರಾಗಿರಬಹುದು. ಆದರೆ ಇಂದು ಈ ಲಾಕೆಟ್ ನನ್ನ ನಂಬಿಕೆಯನ್ನು ಅಲುಗಾಡಿಸಿದೆ. ಈ ಮುಖ, ಈ ಶ್ರೀಮಂತಿಕೆಯ ಕುರುಹು, ನಾನು ಯಾವುದೋ ಪಿತೂರಿಯ ಬಲಿಪಶುವೆ ಎಂದು ನನಗೆ ಅನಿಸುತ್ತದೆ. ಆರ್ಯ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಹೇಳುತ್ತಿದ್ದ ಮಾತುಗಳು ಇಂದಿಗೂ ನನ್ನ ಕಿವಿಯಲ್ಲಿ ಮೊಳಗುತ್ತಿವೆ. ನನ್ನ ತಂದೆ ತಾಯಿ ಶ್ರೀಮಂತರಾಗಿದ್ದಿರಬಹುದು, ಆದರೆ ಯಾವುದೋ ಅಪಘಾತದಲ್ಲಿ ಅವರು ನನ್ನನ್ನು ಅಗಲಿದ್ದಾರೆ ಅನಿಸುತ್ತದೆ. ಕನಸಿನಲ್ಲಿ ಆಗಾಗ ಬೆಂಕಿ ಹೊತ್ತಿ ಉರಿಯುತ್ತಿರುವ ಆ ವಾಹನ ಕಾಣಿಸುತ್ತದೆ. ಬೆಚ್ಚಿಬಿದ್ದು ಕಣ್ಣು ತೆರೆಯುತ್ತೇನೆ. ಇದು ಕೇವಲ ಆರ್ಯನ ಕಥೆಯಲ್ಲ. ಅಲ್ಲಿನ ಪ್ರತಿ ಮಗುವಿನ ನೋವಿನ ರಾಗವೂ ಇದೇ ಆಗಿತ್ತು. ನಾವೆಲ್ಲರೂ ಒಡೆದ ಭರವಸೆಗಳ ಅವಶೇಷಗಳ ಮೇಲೆ ನಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಹೆಣಗಾಡುತ್ತಿದ್ದೆವು. ನಾನು ಕನ್ನಡಿಯಲ್ಲಿ ನನ್ನ ಮುಖವನ್ನು ದಿಟ್ಟಿಸಿ ನೋಡುವಾಗಲೆಲ್ಲ ಅನೇಕ ಪ್ರಶ್ನೆಗಳು ನನ್ನನ್ನು ಕಾಡುತ್ತಿದ್ದವು. ಈ ಕಣ್ಣುಗಳು ಯಾರಿಗೆ ಹೋಲುತ್ತವೆ? ಈ ಹಣೆ, ಈ ತುಟಿಗಳು ಯಾರ ಪ್ರತಿಬಿಂಬ? ನನ್ನ ತಾಯಿ ಕೂಡ ನನ್ನಂತೆಯೇ ಯಾವುದೋ ವಿಷಾದದಲ್ಲಿ ಮುಳುಗಿದ್ದಾಳೆಯೇ? ಅಥವಾ ನನ್ನನ್ನು ಮರೆತು ತನ್ನ ಹೊಸ ಬದುಕಿನಲ್ಲಿ ಸುಖವಾಗಿದ್ದಾಳೆಯೇ? ಈ ಪ್ರಶ್ನೆಗಳು ಮುಳ್ಳಿನಂತೆ ನನ್ನ ಎದೆಯೊಳಗೆ ಚುಚ್ಚುತ್ತಿದ್ದವು. ಈ ಅನಾಥಾಶ್ರಮದ ಗೋಡೆಗಳ ಮಧ್ಯೆ ಮನಸಾರೆ ನಗುವ ಅವಕಾಶವೇ ಸಿಗಲಿಲ್ಲ. ಅಲ್ಲಿ ನಗು ಕೂಡ ಒಂದು ಕ್ಷಮಿಸಲಾಗದ ಅಪರಾಧ ಎಂಬಂತೆ ಭಾಸವಾಗುತ್ತಿತ್ತು. ವಾರ್ಡನ್ನ ಕಠಿಣ ದೃಷ್ಟಿ ನಾವು ಈ ಸಮಾಜಕ್ಕೆ ಹೊರೆ ಎಂಬ ಅರಿವನ್ನು ಪ್ರತಿಕ್ಷಣವೂ ಮೂಡಿಸುತ್ತಿತ್ತು. ಸರ್ಕಾರಿ ಅನುದಾನದಲ್ಲಿ ಬದುಕುವ ಅನಾಥರು ಎಂಬ ಪಟ್ಟ ನಮ್ಮ ಬೆನ್ನಿಗಿತ್ತು. ಸಮಯ ಮರಳಿನಂತೆ ಕೈಯಿಂದ ಜಾರುತ್ತಿತ್ತು. ವಾರ್ಡನ್ನ ಬೈಗುಳ, ಸಿಬ್ಬಂದಿಗಳ ದ್ವೇಷದ ನೋಟಗಳೇ ನನ್ನ ಅಸ್ತಿತ್ವದ ಭಾಗವಾಗಿ ಹೋದವು. ಒಮ್ಮೆ ಆಕಸ್ಮಿಕವಾಗಿ ಅವರ ಕೋಣೆಯಲ್ಲಿನ ಹೂವಿನ ಕುಂಡ ಒಡೆದಿದ್ದಕ್ಕೆ ಅವರು ಲಾಠಿಯಿಂದ ಹೊಡೆದು ಕಿರುಚಿದ್ದರು. ನಿಮ್ಮಂಥವರಿಗೆ ಸಂಸ್ಕಾರ ಕಲಿಸುವುದು ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತೆ. ನಿಮ್ಮ ರಕ್ತದಲ್ಲೇ ಕೊರತೆ ಇದೆ. ಅಂದು ಆ ರಕ್ತದ ಕೊರತೆ ಎಂಬ ಮಾತಿನ ಅರ್ಥ ತಿಳಿಯದಷ್ಟು ನಾನು ಸಣ್ಣವನಾಗಿದ್ದೆ. ಆದರೆ ಇಂದು ಯೌವನದ ಹೊಸ್ತಿಲಲ್ಲಿ ನಿಂತಾಗ ಆ ಮಾತುಗಳ ಕಹಿ ಸತ್ಯ ಅರ್ಥವಾಗುತ್ತಿದೆ. ಅದು ಕೇವಲ ಬೈಗುಳವಾಗಿರಲಿಲ್ಲ, ನಮ್ಮ ಅಸ್ತಿತ್ವಕ್ಕೆ ಮಾಡಿದ ಅವಮಾನವಾಗಿತ್ತು. 18ರ ಹೊಸ್ತಿಲು ಮತ್ತು ಅನಿಶ್ಚಿತ ಭವಿಷ್ಯ. ಅನಾಥಾಶ್ರಮದ ಆ ಅಲಿಖಿತ ಕಾನೂನು ನಮಗೆಲ್ಲರಿಗೂ ತಿಳಿದಿತ್ತು. 18 ವರ್ಷ ತುಂಬಿದ ಕೂಡಲೇ ಈ ಗೋಡೆಗಳಿಂದ ಹೊರಬೀಳಬೇಕು. ಅಲ್ಲಿಯವರೆಗೆ ಮಾತ್ರ ನಮಗೆ ಆಶ್ರಯ. ಅದರ ನಂತರ ಈ ಕ್ರೂರ ಪ್ರಪಂಚದಲ್ಲಿ ನಮಗಾಗಿ ನಾವೇ ಹಾದಿ ಹುಡುಕಿಕೊಳ್ಳಬೇಕು. ದುರದೃಷ್ಟವಶಾತ್ ಇಂದು ಆ ಅನಿಶ್ಚಿತತೆಯ ದಿನ ಬಂದೇ ಬಿಟ್ಟಿದೆ. ಅನಾಥಾಶ್ರಮದ ಗೋಡೆಗಳು ಕಳಚುತ್ತಿವೆ, ಆದರೆ ಹೊರಗಿನ ಪ್ರಪಂಚದ ತೋಳಗಳ ಮಧ್ಯೆ ಬದುಕುವುದು ಹೇಗೆ ಎಂಬ ಪ್ರಶ್ನೆ ನನ್ನೆದುರು ಬಹದಾಕಾರವಾಗಿ ನಿಂತಿದೆ. ಇಂದು ನನ್ನ 18ನೇ ಹುಟ್ಟುಹಬ್ಬ. ಸಾಮಾನ್ಯವಾಗಿ ಈ ದಿನ ಸಂಭ್ರಮದ ಸಂಕೇತ. ಆದರೆ ಈ ಅನಾಥಾಶ್ರಮದ ಗೋಡೆಗಳ ಮಧ್ಯೆ ಹುಟ್ಟುಹಬ್ಬ ಎಂದರೆ ಅದು ಬದುಕನ್ನು ಕತ್ತರಿಸುವ ದಿನವಾಗಿತ್ತು. ಇಂದು ನನಗೆ ಸಿಗುತ್ತಿರುವುದು ಸ್ವಾತಂತ್ರ್ಯವಲ್ಲ, ಬದಲಾಗಿ 18 ವರ್ಷಗಳ ಕಾಲ ಆಸರೆ ನೀಡಿದ ಈ ಸೂರು ನನ್ನನ್ನು ಹೊರಹಾಕುತ್ತಿರುವ ಅಂತಿಮ ಆದೇಶ. ಬೆಳಗಿನ ಉಪಹಾರದ ಮೇಜಿನ ಬಳಿ ಆರ್ಯನ್ ಕಣ್ಣುಗಳಲ್ಲಿ ಮೌನವಾದ ಆತಂಕವಿತ್ತು. ಇಂದು ನೀನು ಹೋಗುತ್ತಿದ್ದೀಯಾ ಅನುರಾಗ್ ಎಂದು ಅವನು ಕೇಳಿದಾಗ ನನ್ನ ಗಂಟಲು ಬಿಗಿ ಹಿಡಿದಂತಾಯಿತು. ಹೌದು ಆರ್ಯ, ಇಲ್ಲಿಗೆ ನನ್ನ ಕಾಲಾವಧಿ ಮುಗಿಯಿತು ಎಂದು ಕಷ್ಟಪಟ್ಟು ನುಡಿದೆ. ಆರ್ಯನ್ನ ಧ್ವನಿಯಲ್ಲಿ ನಡುಕವಿತ್ತು.
ಹೊರಗಿನ ಪ್ರಪಂಚ ಬಹಳ ಕ್ರೂರವಂತೆ ಅಲ್ವೇ? ಅಲ್ಲಿ ಮನುಷ್ಯರನ್ನೇ ಮನುಷ್ಯರು ಬೇಟೆಯಾಡುತ್ತಾರಂತೆ. ಇಡೀ ಜೀವನವನ್ನು ಈ 4 ಗೋಡೆಗಳ ಮಧ್ಯೆ ಕಳೆದ ನಮಗೆ ಹೊರಜಗತ್ತು ಎಂದರೆ ಒಂದು ಅಜ್ಞಾತ ಭಯ. ನಾನು ಧೈರ್ಯವಂತನಂತೆ ನಟಿಸುತ್ತಾ ಹೇಳಿದೆ, ಚಿಂತೆ ಮಾಡಬೇಡ, ಈ ಅವಮಾನದ ಬದುಕಿಗಿಂತ ಹೊರಗಿನ ಪ್ರಪಂಚವೇ ಉತ್ತಮವಾಗಿರಬಹುದು. ಕಷ್ಟಪಟ್ಟು ದುಡಿಯುತ್ತೇನೆ. ಆದರೆ ಈ ಮಾತುಗಳು ಕೇವಲ ನನ್ನನ್ನು ನಾನೇ ಸಮಾಧಾನಪಡಿಸಿಕೊಳ್ಳಲು ಹೇಳಿಕೊಂಡ ಸುಳ್ಳುಗಳಾಗಿದ್ದವು. ರಕ್ತ ಸಂಬಂಧವಿಲ್ಲದ ಒಡನಾಡಿಗಳ ಅಗಲಿಕೆ, ನನಗೆ ನನ್ನ ಗೆಳೆಯರನ್ನು, ಅಣ್ಣ ತಮ್ಮಂದಿರನ್ನು ಬಿಟ್ಟು ಹೋಗುವ ಸಂಕಟ ತಡೆಯಲಾಗುತ್ತಿರಲಿಲ್ಲ. ನಾವು ಒಂದೇ ತಟ್ಟೆಯಲ್ಲಿ ಉಂಡವರು, ಒಬ್ಬರಿಗೊಬ್ಬರು ಕಣ್ಣೀರು ಒರೆಸಿಕೊಂಡವರು. ಇಂದು ಅನಿವಾರ್ಯವಾಗಿ ಆ ನಂಟನ್ನು ಕತ್ತರಿಸಿ ನನ್ನನ್ನು ಎಸೆಯಲಾಗುತ್ತಿತ್ತು. ಉಪಹಾರದ ನಂತರ ವಾರ್ಡನ್ ಕಚೇರಿಗೆ ಅಡಿಯಿಟ್ಟೆ. ಅಲ್ಲಿನ ವಾತಾವರಣ ಯಾವಾಗಲೂ ಭಾರವಾಗಿರುತ್ತದೆ. ವಾರ್ಡನ್ ತನ್ನ ಕನ್ನಡಕವನ್ನು ಸರಿಪಡಿಸಿಕೊಳ್ಳುತ್ತಾ ಅತ್ಯಂತ ಸಹಜವಾಗಿ ಹೇಳಿದ, ಅನುರಾಗ್, ಇಂದು ನಿನಗೆ 18 ತುಂಬಿದೆ. ಇಲ್ಲಿ ನಿನ್ನ ಸ್ಥಾನ ಮುಗಿಯಿತು. ನಿನ್ನ ಜಾಗ ಈಗ ಮತ್ತೊಬ್ಬ ಅನಾಥ ಮಗುವಿಗೆ ಸಿಗಬೇಕು. ಅವನು ಮೇಜಿನ ಮೇಲಿಟ್ಟ ಆ ಲಕೋಟೆಯಲ್ಲಿ 1,000 ರೂಪಾಯಿ ಇತ್ತು. 18 ವರ್ಷಗಳ ನನ್ನ ಅಸ್ತಿತ್ವಕ್ಕೆ, ನನ್ನ ನೋವಿಗೆ ಮತ್ತು ನನ್ನ ಭವಿಷ್ಯಕ್ಕೆ ಆ ಲಕೋಟೆಯೇ ಬೆಲೆಯಾಗಿತ್ತು. ನನ್ನ ಹಳೆಯ ಸಾಮಾನುಗಳ ಮೂಟೆ ಸ್ಟೋರ್ ರೂಮ್ನಿಂದ ಹೊರಬಂದಿತ್ತು. ಆ ಮೂಟೆಯಲ್ಲಿ ನನ್ನ ನೆನಪುಗಳಿದ್ದವೋ ಅಥವಾ ಮುಂದೆ ಸಾಗಬೇಕಾದ ಅನಿಶ್ಚಿತತೆಯೋ ತಿಳಿಯದಂತಾಯಿತು. ಕೇವಲ ಒಂದು ಲಕೋಟೆ ಮತ್ತು ಹಳೆಯ ಬಟ್ಟೆಗಳ ಚೀಲದೊಂದಿಗೆ ನಾನು ಈ ಜಗತ್ತನ್ನು ಎದುರಿಸಲು ಸಿದ್ಧವಾಗಬೇಕಿತ್ತು. ಸರ್, ನನಗೊಂದು ಕೆಲಸ ಸಿಗುವವರೆಗೆ ಇನ್ನೂ ಕೆಲವು ದಿನ ಇಲ್ಲೇ ಇರಲು ಸಾಧ್ಯವಿಲ್ಲವೇ ಎಂದು ನಾನು ಕೊನೆಯ ಆಸೆಯಿಂದ ಕೇಳಿದೆ. ಆದರೆ ವಾರ್ಡನ್ ಮುಖದಲ್ಲಿ ಕರುಣೆಯ ಲವಲೇಶವೂ ಇರಲಿಲ್ಲ. ಇದು ಹೋಟೆಲ್ ಅಲ್ಲ ಅನುರಾಗ್, ಸರ್ಕಾರಿ ಆಶ್ರಮ. ಇಲ್ಲಿ ನಿಯಮಗಳಿಗೆ ಸ್ಥಾನವೇ ಹೊರತು ಭಾವನೆಗಳಿಗಲ್ಲ. ಇಂದು ಸಂಜೆಯೊಳಗೆ ನೀನು ಜಾಗ ಖಾಲಿ ಮಾಡಬೇಕು ಎಂಬ ಅವರ ಮಾತುಗಳು ವರ್ಷಗಳ ಸಂಬಂಧವನ್ನು ಒಂದೇ ಕ್ಷಣದಲ್ಲಿ ಕತ್ತರಿಸಿ ಹಾಕಿದವು. ಬಾಲ್ಯದಿಂದ ನನ್ನನ್ನು ನೋಡಿದ ಆ ಕಣ್ಣುಗಳಲ್ಲಿ ಇಂದು ಕೇವಲ ಔಪಚಾರಿಕತೆ ಇತ್ತೇ ಹೊರತು ಅಪ್ಪುಗೆ ಇರಲಿಲ್ಲ. ನನ್ನ ಕೋಣೆಗೆ ಬಂದಾಗ ಬೆಡ್ ಮೇಲೆ ಆ ಹಳೆಯ ಚೀಲ ಬಿದ್ದಿತ್ತು. ಇದು ನಾನು ಈ ಅನಾಥಾಶ್ರಮಕ್ಕೆ ಕಾಲಿಟ್ಟ ದಿನ ನನ್ನ ಜೊತೆಗಿದ್ದ ಚೀಲ. ವಾರ್ಡನ್ ಅದನ್ನು ಇಷ್ಟು ದಿನ ಜೋಪಾನವಾಗಿ ಇರಿಸಿದ್ದು ಪ್ರೀತಿಯಿಂದಲ್ಲ, ಬದಲಾಗಿ ಇಂದು ನನ್ನನ್ನು ಸಂಪೂರ್ಣವಾಗಿ ಕಳಚಿಕೊಳ್ಳುವ ದಾಖಲೆಯಾಗಿ ಎಂದು ನನಗನ್ನಿಸಿತು. ನಡುಗುವ ಕೈಗಳಿಂದ ಆ ಚೀಲದ ಜಿಪ್ ತೆರೆದಾಗ ಹಳೆಯ ಬಟ್ಟೆಗಳ ಒಂದು ವಿಶಿಷ್ಟವಾದ ವಾಸನೆ ನನ್ನನ್ನು ಬಾಲ್ಯದ ನೆನಪುಗಳಿಗೆ ಎಳೆದುಕೊಂಡು ಹೋಯಿತು. ಆ ಚೀಲದ ಒಳಗಿದ್ದದ್ದು ನನ್ನ ಏಕೈಕ ಆಪ್ತಮಿತ್ರ, ಒಂದು ಕ್ರೀಮ್ ಬಣ್ಣದ ಕರಡಿ. ಆ ಕರಡಿಯ ಸ್ಥಿತಿ ಇಂದು ಜರ್ಜರಿತವಾಗಿತ್ತು. ಒಂದು ಕಣ್ಣು ಕಿತ್ತು ಬಂದಿತ್ತು. ದೇಹದ ಹತ್ತಿ ಅಲ್ಲಲ್ಲಿ ಹೊರಗೆ ಕಾಣುತ್ತಿತ್ತು. ಆದರೂ ನನಗೆ ಅದರ ಮೇಲೆ ವಿಚಿತ್ರವಾದ ಅಟ್ಯಾಚ್ಮೆಂಟ್. ಹಸಿವಾದಾಗ, ಒಂಟಿತನ ಕಾಡಿದಾಗ ಅಥವಾ ವಾರ್ಡನ್ನ ಹೊಡೆತ ತಿಂದಾಗ ನನ್ನ ಕಣ್ಣೀರು ಒರೆಸಿದ್ದು ಇದೇ ಕರಡಿ. ಕತ್ತಲೆಯಲ್ಲಿ ಭಯವಾದಾಗ ನಾನು ಇದನ್ನು ಎದೆಗೆ ಅಪ್ಪಿಕೊಂಡು ಮಲಗುತ್ತಿದ್ದೆ. ಇದು ಕೇವಲ ಆಟಿಕೆಯಾಗಿರಲಿಲ್ಲ. ನನ್ನ ಪಾಲಿಗೆ ಇದೇ ನನ್ನ ಕುಟುಂಬವಾಗಿತ್ತು. ಜೀವವಿಲ್ಲದ ಈ ವಸ್ತು ನನ್ನ ಪ್ರತಿ ಸುಖ ದುಃಖಕ್ಕೂ ಸಾಕ್ಷಿಯಾಗಿತ್ತು. ಜಗತ್ತಿನ ಕಣ್ಣಿಗೆ ಇದು ಕೇವಲ ಕಸವಾಗಿ ಕಂಡರೂ ನನಗೆ ಇದು ನನ್ನ ಅಸ್ತಿತ್ವದ ಒಂದು ಭಾಗವಾಗಿತ್ತು. ನಾನು ಒಂದೊಂದೇ ವಸ್ತುವನ್ನು ಚೀಲದಿಂದ ಹೊರತೆಗೆಯುತ್ತಿರುವಾಗ ಆರ್ಯ ಮತ್ತು ಉಳಿದ ಮಕ್ಕಳು ಬಾಗಿಲಲ್ಲಿ ಮೌನವಾಗಿ ನಿಂತಿದ್ದರು. ಅವರ ಕಣ್ಣುಗಳಲ್ಲಿ ನನಗಾಗಿ ಮರುಕವಿತ್ತು. ಆದರೆ ಒಳಗೆ ಬಂದು ಸಮಾಧಾನ ಮಾಡುವ ಧೈರ್ಯವಿರಲಿಲ್ಲ. ಏಕೆಂದರೆ ಇಂದು ನನಗಾದ ಗತಿ ನಾಳೆ ಅವರಿಗೂ ಕಾದಿದೆ ಎಂಬ ಕಹಿ ಸತ್ಯ ಅವರಿಗೆ ತಿಳಿದಿತ್ತು. ಆ ಹರಿದ ಕರಡಿಯ ಹೊಟ್ಟೆಯ ಹೊಲಿಗೆ ಬಿಟ್ಟು ಹೋಗುತ್ತಿತ್ತು. ಅದರ ಒಳಗಿನ ಹತ್ತಿ ಹೊರಬರುತ್ತಿತ್ತು. ಅದು ಕೇವಲ ಕರಡಿಯ ಸ್ಥಿತಿಯಲ್ಲ, ಇಂದು ನನ್ನ ಬದುಕಿನ ಸ್ಥಿತಿಯೂ ಹಾಗೇ ಇತ್ತು. ಎಲ್ಲವೂ ಹರಿದು ಹಂಚಿ ಹೋಗುತ್ತಿತ್ತು. ಹೊರಗಿನ ಪ್ರಪಂಚಕ್ಕೆ ಕಾಲಿಡುವ ಮುನ್ನ ನನ್ನ ಈ ಏಕೈಕ ಸಂಗಾತಿಯನ್ನು ಸರಿಪಡಿಸಿಕೊಳ್ಳಬೇಕೆಂದು ನಿರ್ಧರಿಸಿದೆ. ಹೊರಗೆ ಹೋದ ಮೇಲೆ ನನಗೆ ಒಂದು ಸೂಜಿ ದಾರವೂ ಸಿಗದಿರಬಹುದು ಎಂಬ ಭಯ ನನ್ನನ್ನು ಕಾಡುತ್ತಿತ್ತು. ಕರಡಿಯನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗಲು ನನ್ನ ಮನಸ್ಸು ಒಪ್ಪಲಿಲ್ಲ. ನಾನು ಆರ್ಯನಿಂದ ಸೂಜಿ ದಾರ ಪಡೆದಾಗ ಅವನು ಅಚ್ಚರಿಯಿಂದ ಕೇಳಿದ, ಈ ಹರಿದು ಹೋದ ಗೊಂಬೆಯನ್ನು ನೀನು ಜೊತೆಗೆ ಒಯ್ಯುವೆಯಾ ಎಂದು. ನಾನು ಕರಡಿಯನ್ನು ಪ್ರೀತಿಯಿಂದ ಸವರಿ ಹೇಳಿದೆ, ಇದು ಕಸವಲ್ಲ ಆರ್ಯ, ನನ್ನ ಕಳೆದು ಹೋದ ಬಾಲ್ಯದ ಏಕೈಕ ಸಾಕ್ಷಿ. ಬಹುಶಃ ನನ್ನ ತಂದೆ ತಾಯಿ ನನಗೆ ನೀಡಿದ ಕೊನೆಯ ಗುರುತು ಇದೇ ಇರಬಹುದು. ನಾನು ಸೂಜಿಗೆ ದಾರ ಪೋಣಿಸಿ ಆ ಕರಡಿಯ ಹೊಟ್ಟೆಯ ಹರಿದ ಭಾಗವನ್ನು ಹೊಲಿಯಲು ಪ್ರಯತ್ನಿಸಿದೆ. 2 ಅಂಚುಗಳನ್ನು ಒಟ್ಟಿಗೆ ಸೇರಿಸಿ ಎಳೆದಾಗ ಜರ್ಜರಿತವಾಗಿದ್ದ ಆ ಹಳೆಯ ಬಟ್ಟೆ ಚರ್ ಎಂಬ ಶಬ್ದದೊಂದಿಗೆ ಪೂರ್ತಿಯಾಗಿ ಹರಿದು ಹೋಯಿತು. ಅಯ್ಯೋ ಇಲ್ಲ ಎಂದು ನಾನು ಹತಾಶೆಯಿಂದ ಕೂಗಿದೆ. ಆ ಕ್ಷಣದಲ್ಲಿ ನಾನು ಅಸಹಾಯಕತೆಯಿಂದ ಅದರ ಹೊಟ್ಟೆಯೊಳಗೆ ಬೆರಳು ಹಾಕಿ ಹತ್ತಿಯನ್ನು ಸರಿಪಡಿಸಲು ಪ್ರಯತ್ನಿಸಿದೆ. ಆಗಲೇ ನನ್ನ ಬೆರಳುಗಳಿಗೆ ಯಾವುದೋ ಗಟ್ಟಿಯಾದ ತಣ್ಣನೆಯ ವಸ್ತು ತಗುಲಿತು. ಅದು ಖಂಡಿತ ಹತ್ತಿಯಂತೂ ಆಗಿರಲಿಲ್ಲ. ಕುತೂಹಲ ಮತ್ತು ನಡುಗುವ ಹೃದಯದೊಂದಿಗೆ ನಾನು ಆ ವಸ್ತುವನ್ನು ಹೊರಕ್ಕೆ ಎಳೆದೆ. ಪಕ್ಕದಲ್ಲೇ ಇದ್ದ ಆರ್ಯ ಕೂಡ ಬೆರಗಾಗಿ ನೋಡುತ್ತಿದ್ದ.
ನನ್ನ ಹಸ್ತದ ಮೇಲೆ ಈಗ ಒಂದು ಸಣ್ಣ ಬಂಗಾರದ ಬಣ್ಣದ ಲಾಕೆಟ್ ಇತ್ತು. ವರ್ಷಗಳ ಕಾಲ ಹತ್ತಿಯೊಳಗೆ ಅಡಗಿದ್ದರಿಂದ ಅದರ ಮೇಲೆ ಕೊಳೆಯ ಪದರವಿತ್ತು. ಆದರೆ ಅದರ ಹೊಳಪು ಮಾತ್ರ ಮಸುಕಾಗಿರಲಿಲ್ಲ. ಇಷ್ಟು ವರ್ಷ ನಾನು ಅಪ್ಪಿ ಮಲಗುತ್ತಿದ್ದ ಆಟಿಕೆಯೊಳಗೆ ಇಂತಹದ್ದೊಂದು ರಹಸ್ಯ ಅಡಗಿದೆ ಎಂದು ನಾನು ಊಹಿಸಿರಲೇ ಇಲ್ಲ. ಇದು ಕೇವಲ ಒಡವೆಯಲ್ಲ, ನನ್ನ ಅಸ್ತಿತ್ವದ ಕಗ್ಗಂಟನ್ನು ಬಿಡಿಸಬಲ್ಲ ಒಂದು ಕೀಲಿಕೈ ಎಂದು ನನ್ನ ಮನಸ್ಸು ತುಡಿಯತೊಡಗಿತು. ಅದು ಒಂದು ಸುಂದರವಾದ ಹೃದಯದ ಆಕಾರದ ಲಾಕೆಟ್. ಇಷ್ಟು ವರ್ಷ ನಾನು ಆ ಕರಡಿಯನ್ನು ಎದೆಗೆ ಅಪ್ಪಿ ಮಲಗುತ್ತಿದ್ದಾಗಲೂ ಅದರ ಒಡಲೊಳಗೆ ನನ್ನ ಬದುಕಿನ ರಹಸ್ಯವೊಂದು ಅಡಗಿದೆ ಎಂಬ ಅರಿವೇ ನನಗಿರಲಿಲ್ಲ. ಆರ್ಯ ತನ್ನ ಶರ್ಟ್ನಿಂದ ಆ ಲಾಕೆಟನ್ನು ಉಜ್ಜಿದಾಗ ಅದರ ಮೇಲಿದ್ದ ಧೂಳು ಸರಿದು ಬಂಗಾರದ ಹೊಳಪು ಹೊರಬಂತು. ಅದರ ಮೇಲಿದ್ದ ನವಿರಾದ ಹೂವಿನ ಕೆತ್ತನೆಗಳು ಶ್ರೀಮಂತಿಕೆಯ ಸಂಕೇತದಂತಿದ್ದವು. ನನ್ನ ಕೈಗಳಲ್ಲಿ ನಡುಕ ಶುರುವಾಯಿತು. ಯಾವುದೋ ಅತಿ ಆತ್ಮೀಯ ಜೀವ ನನ್ನನ್ನು ಕೂಗುತ್ತಿರುವಂತೆ ಭಾಸವಾಯಿತು. ನಡುಗುವ ಬೆರಳುಗಳಿಂದ ಆ ಲಾಕೆಟನ್ನು ತೆರೆದಾಗ ಅಲ್ಲಿ ಕಾಲವನ್ನೇ ಸ್ಥಗಿತಗೊಳಿಸಿದ 2 ಸಣ್ಣ ಫೋಟೋಗಳಿದ್ದವು. ಒಂದು ಬದಿಯಲ್ಲಿ ದರ್ಪ ಮತ್ತು ಕಠಿಣತೆಯಿಂದ ಕೂಡಿದ ಒಬ್ಬ ಗಂಡಸಿನ ಮುಖ. ಅವನ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಚಾಲಾಕಿತನವಿತ್ತು. ಇನ್ನೊಂದು ಬದಿಯಲ್ಲಿ ಅತಿ ಮುಗ್ಧ ಮತ್ತು ಸುಂದರವಾದ ಒಬ್ಬ ಹೆಣ್ಣಿನ ಮುಖ. ಅವಳನ್ನು ನೋಡುತ್ತಿದ್ದಂತೆ ನನ್ನ ಕಣ್ಣುಗಳು ತೇವಗೊಂಡವು. ಇವರೇ ಇರಬಹುದೇ ನನ್ನ ಹೆತ್ತವರು ಎಂದು ನನ್ನ ಮನಸ್ಸು ಕಿರುಚತೊಡಗಿತು. ಒಂದು ವೇಳೆ ಇವರೇ ನನ್ನ ತಂದೆ ತಾಯಿಯಾಗಿದ್ದರೆ ಇವರ ಚಿತ್ರವನ್ನು ಈ ಗೊಂಬೆಯೊಳಗೆ ಅಡಗಿಸಿಟ್ಟಿದ್ದಾದರೂ ಏಕೆ? ಕುತೂಹಲದಿಂದ ನಾನು ಆ ಫೋಟೋಗಳ ಹಿಂಭಾಗವನ್ನು ಪರೀಕ್ಷಿಸಿದಾಗ ಅಲ್ಲಿ ಒಂದು ಸಣ್ಣದಾಗಿ ಮಡಚಿದ ತೆಳುವಾದ ಕಾಗದದ ಚೂರು ಸಿಕ್ಕಿತ್ತು. ಅದನ್ನು ಹಗುರವಾಗಿ ಬಿಡಿಸಿ ನೋಡಿದಾಗ ಅದರಲ್ಲಿದ್ದ ಇಂಗ್ಲಿಷ್ ಅಕ್ಷರಗಳು ನನ್ನ ಉಸಿರನ್ನೇ ಕ್ಷಣಕಾಲ ನಿಲ್ಲಿಸಿದವು. ಡೆಪ್ಯೂಟಿ ಕಮಿಷನರ್ಸ್ ಹೌಸ್, ನಿಯರ್ ಪಾರ್ಕ್. ನಾನು ಆ ಶಬ್ದಗಳನ್ನು ಪದೇ ಪದೇ ಓದಿದೆ. ನನ್ನ ಕಣ್ಣುಗಳನ್ನೇ ನಂಬಲು ಸಾಧ್ಯವಾಗಲಿಲ್ಲ. ಒಬ್ಬ ಅನಾಥ ಮಗುವಿನ ಹರಿದ ಗೊಂಬೆಯೊಳಗೆ ರಾಜ್ಯದ ಉನ್ನತ ಅಧಿಕಾರಿಯ ವಿಳಾಸವಿರುವುದಾದರೂ ಹೇಗೆ ಸಾಧ್ಯ? ಇದು ಕೇವಲ ವಿಳಾಸವೋ ಅಥವಾ ನಾನು ಹುಟ್ಟಿದ ಮನೆಯ ಗುರುತೋ? ಡೆಪ್ಯೂಟಿ ಕಮಿಷನರ್ ಮನೆ. ಈ ವಿಳಾಸಕ್ಕೂ ನನ್ನ ಹರಿದ ಗೊಂಬೆಗೂ ಏನು ಸಂಬಂಧ? ನನ್ನ ತಲೆ ಬಿಸಿಯಾಗಿತ್ತು. ಆರ್ಯನ ಸಲಹೆಯಂತೆ ಆ ಲಾಕೆಟ್ ಮತ್ತು ಕಾಗದವನ್ನು ಮುಷ್ಟಿಯಲ್ಲಿ ಭದ್ರವಾಗಿ ಹಿಡಿದು ವಾರ್ಡನ್ ಕಚೇರಿಯತ್ತ ಓಡಿದೆ. ಅನುಮತಿ ಇಲ್ಲದೆ ಒಳಗೆ ನುಗ್ಗಿದ ನನ್ನನ್ನು ನೋಡಿ ವಾರ್ಡನ್ ಸಿಟ್ಟಿನಿಂದ ಅಬ್ಬರಿಸಿದ. ಇನ್ನು ನೀನು ಇಲ್ಲಿಂದ ಹೋಗಿಲ್ಲವೇ? ನಿನಗಿಲ್ಲಿ ಜಾಗವಿಲ್ಲ ಎಂದು ಹೇಳಿದ್ದೇನಲ್ಲ. ಅವರ ಮಾತುಗಳಿಗೆ ಅಳುಕದ ನಾನು ನನ್ನ ಮುಷ್ಟಿ ಬಿಡಿಸಿ ಆ ಲಾಕೆಟನ್ನು ಮೇಜಿನ ಮೇಲಿಟ್ಟೆ. ನಾನಿಲ್ಲಿ ಇರಲು ಅನುಮತಿ ಕೇಳಲು ಬಂದಿಲ್ಲ. ಈ ಲಾಕೆಟ್ ನನ್ನ ಆಟಿಕೆಯೊಳಗೆ ಸಿಕ್ಕಿದೆ. ಇವರು ಯಾರು ಮತ್ತು ಈ ಆಟಿಕೆ ಎಲ್ಲಿಂದ ಬಂತು ಎಂದು ನೀವು ನನಗೆ ಹೇಳಲೇಬೇಕು ಎಂದು ಖಚಿತ ದನಿಯಲ್ಲಿ ಕೇಳಿದೆ. ನನ್ನ ಧ್ವನಿಯಲ್ಲಿನ ಆ ಹೊಸ ಶಕ್ತಿ ಕಂಡು ವಾರ್ಡನ್ ಕ್ಷಣಕಾಲ ಸ್ತಬ್ಧನಾದ. ವಾರ್ಡನ್ ಆ ಲಾಕೆಟನ್ನು ಕೈಗೆತ್ತಿಕೊಂಡು ಪರೀಕ್ಷಿಸಿದ. ಆ ಫೋಟೋಗಳನ್ನು ನೋಡುತ್ತಿದ್ದಂತೆ ಅವನ ಮುಖದ ಭಾವನೆಗಳು ಕ್ಷಣಾರ್ಧದಲ್ಲಿ ಬದಲಾದವು. ಅವನ ಕಣ್ಣುಗಳಲ್ಲಿ ಒಂದು ಕ್ಷಣ ಅಚ್ಚರಿ ಮತ್ತು ಮಸುಕಾದ ಭಯದ ನೆರಳು ಹಾದುಹೋಯಿತು. ಆದರೆ ತಕ್ಷಣವೇ ಮುಖವಾಡ ಧರಿಸಿದವನಂತೆ ಕಠಿಣವಾಗಿ ಹೇಳಿದ, ನನಗೇನು ತಿಳಿಯದು. ನೀನು ಇಲ್ಲಿಗೆ ಬಂದ ದಿನದಿಂದಲೂ ಈ ಆಟಿಕೆ ನಿನ್ನ ಜೊತೆಗಿತ್ತು ಅಷ್ಟೇ. ನಿನ್ನ ರೆಕಾರ್ಡ್ನಲ್ಲೂ ಬೇರೇನೂ ಇಲ್ಲ. ಇಂಥ ವ್ಯರ್ಥ ವಸ್ತುಗಳನ್ನು ಹಿಡಿದು ನನ್ನ ಸಮಯ ಹಾಳು ಮಾಡಬೇಡ. ಇಲ್ಲಿಂದ ತೊಲಗು. ವಾರ್ಡನ್ನ ಮಾತುಗಳು ಕಠಿಣವಾಗಿದ್ದವು. ಆದರೆ ನನ್ನ ಕಣ್ಣುಗಳು ಅವನ ಸುಳ್ಳನ್ನು ಹಿಡಿದು ಹಾಕಿದ್ದವು. ಅವನು ಆ ಲಾಕೆಟನ್ನು ನನಗೆ ಮರಳಿಸುವಾಗ ಅವನ ಕೈಗಳು ಲಘುವಾಗಿ ನಡುಗುತ್ತಿದ್ದವು. ಆ ಫೋಟೋ ನೋಡಿದ ತಕ್ಷಣ ಅವನ ಮುಖ ಏಕೆ ಬಿಳಿಚಿಕೊಂಡಿತು? ಒಬ್ಬ ಅನಾಥ ಮಗುವಿನ ವಸ್ತುವಿನ ಬಗ್ಗೆ ಅವನೇಕೆ ಅಷ್ಟೊಂದು ಆತಂಕಕ್ಕೊಳಗಾದ? ಅವನು ಏನನ್ನೂ ಮುಚ್ಚಿಡುತ್ತಿದ್ದಾನೆ ಎಂಬುದು ನನಗೆ ಸ್ಪಷ್ಟವಾಯಿತು. ಆ ಕಚೇರಿಯಿಂದ ಹೊರಬರುವಾಗ ನನಗೆ ಅರಿವಾಯಿತು, ಆ ಲಾಕೆಟ್ ಕೇವಲ ಆಭರಣವಲ್ಲ, ಅದು ಯಾವುದೋ ದೊಡ್ಡ ಪಿತೂರಿ ಅಥವಾ ಮುಚ್ಚಿಹೋದ ಸತ್ಯದ ಕೊಂಡಿ. ವಾರ್ಡನ್ನ ಕಣ್ಣುಗಳು ಸುಳ್ಳು ಹೇಳುತ್ತಿದ್ದರೂ ಅವನ ಒಳಗಿನ ಗಾಬರಿ ನನಗೊಂದು ಭರವಸೆ ನೀಡಿತ್ತು. ಸತ್ಯ ಎಲ್ಲೋ ಹತ್ತಿರದಲ್ಲಿ ಅಡಗಿದೆ ಎಂದು ತಿಳಿಯಿತು. ಈಗ ವಾದ ಮಾಡುವುದರಲ್ಲಿ ಅರ್ಥವಿರಲಿಲ್ಲ. ಆ ಲಾಕೆಟ್ ಮತ್ತು ವಿಳಾಸವನ್ನು ಜೇಬಿಗಿಳಿಸಿಕೊಂಡು ನನ್ನ ಬದುಕಿನ ಏಕೈಕ ಆಸ್ತಿಯಾದ ಆ ಹಳೆಯ ಚೀಲವನ್ನು ಹೆಗಲಿಗೇರಿಸಿಕೊಂಡೆ. ಗೇಟ್ ಬಳಿ ಆರ್ಯ ಮತ್ತು ಉಳಿದ ಮಕ್ಕಳು ಸಾಲಾಗಿ ನಿಂತಿದ್ದರು. ಅವರ ಕಣ್ಣುಗಳಲ್ಲಿ ನನಗಾಗಿ ಮರುಗುವ ಹನಿಗಳಿದ್ದವು. ಆರ್ಯನನ್ನು ಅಪ್ಪಿಕೊಂಡು ನಾನು ಹೇಳಿದೆ, ಆರ್ಯ, ನಾನು ಹೋಗುತ್ತಿದ್ದೇನೆ, ಆದರೆ ಖಂಡಿತ ಮರಳಿ ಬರುತ್ತೇನೆ. ನನ್ನ ಜೀವನದ ಬಹುದೊಡ್ಡ ಪ್ರಶ್ನೆಗೆ ಉತ್ತರ ಹುಡುಕಬೇಕಿದೆ. ನಾನು ಅನಾಥಾಶ್ರಮದ ಗೇಟ್ ದಾಟಿದಾಗ 18 ವರ್ಷಗಳ ನನ್ನ ನೆನಪುಗಳು ಆ ಗೋಡೆಗಳ ಹಿಂದೆ ಉಳಿದವು. ಮುಂದೆ ಇದ್ದದ್ದು ಅಪರಿಚಿತ ಪ್ರಪಂಚ. ಆದರೆ ನನ್ನ ಜೇಬಿನಲ್ಲಿದ್ದ ಆ ವಿಳಾಸದ ಕಾಗದ ಮಾತ್ರ ಕೆಂಡದಂತೆ ಉರಿಯುತ್ತಾ ನನ್ನನ್ನು ಎಚ್ಚರಿಸುತ್ತಿತ್ತು. ಒಬ್ಬ ರಿಕ್ಷಾದವನನ್ನು ತಡೆದು ಆ ವಿಳಾಸ ಕೇಳಿದೆ. ಸವೆದು ಹೋದ ನನ್ನ ಶೂ ಮತ್ತು ಹಳೆಯ ಬಟ್ಟೆಗಳನ್ನು ನೋಡಿ ಅವನು ಒಮ್ಮೆ ಅನುಮಾನದಿಂದ ದಿಟ್ಟಿಸಿದರೂ ನನ್ನ ಕಣ್ಣಲ್ಲಿದ್ದ ದೃಢತೆಯನ್ನು ಕಂಡು ಸರಿ, ಕುಳಿತುಕೋ ಎಂದನು. ರಿಕ್ಷಾ ಚಲಿಸಲು ಶುರು ಮಾಡಿದಾಗ ಬೀಸುತ್ತಿದ್ದ ತಣ್ಣನೆಯ ಗಾಳಿ ನನ್ನ ಮುಖಕ್ಕೆ ಬಡಿಯುತ್ತಿತ್ತು.
ಹೃದಯದ ಬಡಿತ ಏರುತ್ತಲೇ ಇತ್ತು. ಅಲ್ಲಿಗೆ ಹೋದ ಮೇಲೆ ನನ್ನನ್ನು ಯಾರು ಬರಮಾಡಿಕೊಳ್ಳುತ್ತಾರೆ? ಅಲ್ಲಿ ನನ್ನ ಕಾಯುತ್ತಿರುವ ಸತ್ಯವೇನು? ಆ ಲಾಕೆಟ್ನಲ್ಲಿದ್ದ ದರ್ಪದ ಮುಖದ ವ್ಯಕ್ತಿಗೂ ಮುಗ್ಧ ಹೆಣ್ಣು ಮಗಳಿಗೂ ಈ ಮನೆಗೂ ಏನು ಸಂಬಂಧ? ಈ ಪ್ರಶ್ನೆಗಳೇ ನನ್ನ ಪಯಣದ ಹಾದಿಯಾಗಿತ್ತು. ನನ್ನ ಮುಷ್ಟಿಯಲ್ಲಿ ಆ ಲಾಕೆಟ್ ಬೆವರಿನಿಂದ ಒದ್ದೆಯಾಗುತ್ತಿತ್ತು. ಇದು ಕೇವಲ ಬಿಸಿಯಿಂದಾದ ಬೆವರಲ್ಲ, ಅಜ್ಞಾತ ಸತ್ಯವನ್ನು ಎದುರಿಸಲು ಹೊರಟಾಗ ಉಂಟಾದ ನಡುಕ. ರಿಕ್ಷಾದವನು ಆ ಬೃಹತ್ ಗೇಟ್ನ ಮುಂದೆ ನಿಲ್ಲಿಸಿ, ಇಳಿದುಕೋ ಗೆಳೆಯ, ನೀನು ಹೇಳಿದ ವಿಳಾಸ ಇದೆ ಎಂದಾಗ ನನ್ನ ಎದೆ ಬಡಿತ ಒಂದು ಕ್ಷಣ ನಿಂತಂತಾಯಿತು. ರಿಕ್ಷಾದವನ ಕಣ್ಣುಗಳಲ್ಲಿ ನನ್ನಂತಹ ಒಬ್ಬ ಹುಡುಗ ಈ ಬಂಗಲೆಗೆ ಏಕೆ ಬಂದಿದ್ದಾನೆ ಎಂಬ ಅಚ್ಚರಿಯಿತ್ತು. ನಾನು ಅವನಿಗೆ ಹಣ ನೀಡಿ ರಿಕ್ಷಾದಿಂದ ಇಳಿದಾಗ ನನ್ನ ಕಾಲುಗಳು ಭಾರವಾಗಿ ನೆಲಕ್ಕೆ ಅಂಟಿಕೊಂಡಂತೆ ಭಾಸವಾಯಿತು. ಗೇಟ್ನ ಪಕ್ಕದಲ್ಲಿದ್ದ ಹಿತ್ತಾಳೆಯ ನೇಮ್ ಪ್ಲೇಟ್ ಸೂರ್ಯನ ಕಿರಣಗಳಿಗೆ ಮಿನುಗುತ್ತಿತ್ತು. ಅದರ ಮೇಲೆ ಕೆತ್ತಲಾಗಿದ್ದ ಅಕ್ಷರಗಳನ್ನು ನಾನು ನಡುಗುತ್ತಲೇ ಓದಿದೆ. ಡೆಪ್ಯೂಟಿ ಕಮಿಷನರ್ ಹೌಸ್. ಆ ಅಕ್ಷರಗಳನ್ನು ಓದುತ್ತಿದ್ದಂತೆ ನನ್ನ ಒಳಗೇನೋ ಅಳುಕುಂಟಾಯಿತು. ಡೆಪ್ಯೂಟಿ ಕಮಿಷನರ್, ಈ ನಗರದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ. ಹರಿದ ಬಟ್ಟೆ ತೊಟ್ಟ ಅನಾಥಾಶ್ರಮದ ನೆರಳಿನಲ್ಲಿ ಬೆಳೆದ ಈ ಸಾಧಾರಣ ಹುಡುಗನಿಗೂ ಈ ಅಧಿಕಾರದ ಶಿಖರಕ್ಕೂ ಎತ್ತಣ ಸಂಬಂಧ? ಆ ಲಾಕೆಟ್ನಲ್ಲಿದ್ದ ದರ್ಪದ ಮುಖದ ವ್ಯಕ್ತಿ ಸತ್ಯವಾಗಿಯೂ ಈ ಅರಮನೆಯ ಮಾಲೀಕನೇ? ನಾನು ನನ್ನನ್ನೇ ಚಿವುಟಿ ನೋಡಿಕೊಂಡೆ. ಇದು ಕನಸೋ ಅಥವಾ ಯಾವುದೋ ದೊಡ್ಡ ತಪ್ಪು ತಿಳುವಳಿಕೆ ಎಂಬ ಸಂಶಯ ಕಾಡತೊಡಗಿತು. ಇಲ್ಲಿಯವರೆಗೆ ನನ್ನ ಅಸ್ತಿತ್ವದ ಮೌಲ್ಯ ಕೇವಲ ಆ 1000 ರೂಪಾಯಿಯ ಲಕೋಟೆಯಾಗಿತ್ತು. ಆದರೆ ಇಂದು ನಾನು ನಿಂತಿರುವ ಈ ಜಾಗದ ಗಾಂಭೀರ್ಯ ನನ್ನನ್ನು ಕುಬ್ಜನನ್ನಾಗಿ ಮಾಡುತ್ತಿತ್ತು. ಆದರೆ ಜೇಬಿನಲ್ಲಿರುವ ಆ ಲಾಕೆಟ್ ಮಾತ್ರ ನನ್ನನ್ನು ಹುರಿದುಂಬಿಸುತ್ತಿತ್ತು. ಅದು ಕೇವಲ ಆಭರಣವಲ್ಲ, ನನ್ನ ರಕ್ತ ಸಂಬಂಧದ ಕೊಂಡಿ ಎಂಬ ಸಣ್ಣ ಆಸೆ ನನ್ನಲ್ಲಿ ಮೂಡತೊಡಗಿತು. ನಾನು ಧೈರ್ಯ ತಂದುಕೊಂಡು ಆ ಬೃಹತ್ ಗೇಟ್ನತ್ತ ಹೆಜ್ಜೆ ಹಾಕಿದೆ. ಅನಾಥಾಶ್ರಮದ 4 ಗೋಡೆಗಳ ಹೊರಗಿನ ಪ್ರಪಂಚ ಇಷ್ಟು ಕ್ರೂರವಾಗಿರಬಹುದು ಎಂದು ನಾನು ಊಹಿಸಿರಲಿಲ್ಲ. ಗೇಟ್ನ ಕ್ಯಾಬಿನಿಂದ ಬಂದ ಆ ಗಾರ್ಡ್ನ ಕೈಯಲ್ಲಿದ್ದ ಪಿಸ್ತೂಲು ಮತ್ತು ಅವನ ಕಠಿಣ ದೃಷ್ಟಿ ನನ್ನನ್ನು ಅಲ್ಲೇ ಮರಗಟ್ಟುವಂತೆ ಮಾಡಿತು. ನಿಲ್ಲು, ಎಲ್ಲಿಗೆ ಹೊರಟಿದ್ದೀಯಾ? ಅವನ ಅಬ್ಬರಕ್ಕೆ ನನ್ನ ದನಿ ಅಡುಗೆ ಹೋಯಿತು. ನನಗೆ ಸಾಹೇಬರನ್ನು ಭೇಟಿಯಾಗಬೇಕಿತ್ತು ಎಂದು ಅತಿ ವಿನಯದಿಂದ ಕೇಳಿಕೊಂಡೆ. ಆದರೆ ಗಾರ್ಡ್ ನನ್ನ ಹಳೆಯ ಬಟ್ಟೆ, ಸವೆದ ಶೂ ಮತ್ತು ಆ ಹಳೆಯ ಚೀಲವನ್ನು ಕಂಡು ಅಸಹ್ಯಪಟ್ಟುಕೊಂಡನು. ನಿನ್ನ ಮುಖ ಕನ್ನಡಿಯಲ್ಲಿ ನೋಡಿಕೊಂಡಿದ್ದೀಯಾ? ಇದು ಭಿಕ್ಷೆ ಬೇಡುವ ಅನಾಥಾಶ್ರಮವಲ್ಲ. ಪೊಲೀಸರನ್ನು ಕರೆಯುವ ಮುನ್ನ ಇಲ್ಲಿಂದ ಓಡಿಬಿಡು ಎಂದು ನೊಣವನ್ನು ಓಡಿಸುವಂತೆ ನನ್ನನ್ನು ಅವಮಾನಿಸಿದನು. ಅನಾಥಾಶ್ರಮದ ವಾರ್ಡನ್ನ ಬೈಗುಳಕ್ಕಿಂತಲೂ ಈ ಗಾರ್ಡ್ನ ದೃಷ್ಟಿ ನನ್ನ ಹೃದಯಕ್ಕೆ ಹೆಚ್ಚು ಚುಚ್ಚುತ್ತಿತ್ತು. ನಾನು ಅವನ ಮುಂದೆ ಕೈ ಮುಗಿದು ಬೇಡಿಕೊಂಡೆ, ನಾನು ಭಿಕ್ಷೆ ಬೇಡಲು ಬಂದಿಲ್ಲ, ಸಾಹೇಬರಿಗೆ ತೋರಿಸಬೇಕಾದ ಒಂದು ಅಗತ್ಯ ವಸ್ತುವಿದೆ ಎಂದು ಒಂದು ಹೆಜ್ಜೆ ಮುಂದೆ ಇಟ್ಟೆ ಅಷ್ಟೇ. ತಕ್ಷಣ ಗಾರ್ಡ್ ತನ್ನ ಪಿಸ್ತೂಲನ್ನು ನನ್ನತ್ತ ಗುರಿ ಹಿಡಿದು, ಹಿಂದೆ ಸರಿ, ಸಾಹೇಬರು ಈ ನಗರದ ಕಮಿಷನರ್. ನಿನ್ನಂತಹ ದಾರಿಯಲ್ಲಿ ಅಲಿಯುವವರಿಗೆ ಅವರು ಸಿಗುವುದಿಲ್ಲ. ಮತ್ತೆ ಗೇಟ್ ಹತ್ತಿರ ಬಂದರೆ ಗುಂಡಿಕ್ಕಿ ಬಿಡುತ್ತೇನೆ ಎಂದು ಎಚ್ಚರಿಸಿದನು. ಆಗ ನನಗೆ ಅರ್ಥವಾಯಿತು, ಇದು ಶ್ರೀಮಂತರ ಮತ್ತು ಅಧಿಕಾರದ ಪ್ರಪಂಚ. ಇಲ್ಲಿ ಹರಿದ ಬಟ್ಟೆ ತೊಟ್ಟವರ ಸತ್ಯಕ್ಕೆ ಬೆಲೆ ಇಲ್ಲ, ಅವರ ಧ್ವನಿಗೆ ಕಿವಿಗಳಿಲ್ಲ. ಅವಮಾನದಿಂದ ತಲೆ ತಗ್ಗಿಸಿ ರಸ್ತೆಯ ಇನ್ನೊಂದು ಬದಿಯ ಹಳೆಯ ಮರದ ಕೆಳಗೆ ಕುಳಿತುಕೊಂಡೆ. ಹೊಟ್ಟೆಯಲ್ಲಿ ಹಸಿವಿನ ಸಂಕಟವಿದ್ದರೂ ಕಣ್ಣುಗಳು ಮಾತ್ರ ಆ ಮುಚ್ಚಿದ ಗೇಟ್ ಮೇಲೆ ನೆಟ್ಟಿದ್ದವು. ಜೇಬಿನಲ್ಲಿದ್ದ ಆ ಲಾಕೆಟ್ ಸತ್ಯದ ಕಿಚ್ಚಿನಂತೆ ನನ್ನನ್ನು ಸುಡುತ್ತಿತ್ತು. ಸೂರ್ಯ ಮುಳುಗುತ್ತಿದ್ದರೂ ಆ ಮನುಷ್ಯನನ್ನು ನೋಡದೆ ನಾನು ಇಲ್ಲಿಂದ ಕದಲುವುದಿಲ್ಲ ಎಂದು ನಿರ್ಧರಿಸಿದೆ. ಅದೆಷ್ಟೋ ಕಾರುಗಳು ವೇಗವಾಗಿ ಹಾದು ಹೋದವು, ಆದರೆ ಯಾವುದೂ ಆ ಗೇಟ್ನೊಳಗೆ ಪ್ರವೇಶಿಸಲಿಲ್ಲ. ನಿರಾಸೆ ನನ್ನನ್ನು ಆವರಿಸುತ್ತಿದ್ದಾಗ, ಹತಾಶೆಯಲ್ಲಿ ನಾನು ನನಗೆ ಅಂತ ಯಾರೂ ಇಲ್ಲವೇ ಎಂದು ಮನಸ್ಸಿನಲ್ಲೇ ಅಳುತ್ತಿದ್ದಾಗ, ಇದ್ದಕ್ಕಿದ್ದಂತೆ ರಸ್ತೆಯ ಬದಿಯಲ್ಲಿ ಯಾರದೋ ಧ್ವನಿ ಕೇಳಿಸಿತು. ಸೈರನ್ ಸದ್ದು ಹತ್ತಿರವಾಗುತ್ತಿದ್ದಂತೆಯೇ ನನ್ನ ಎದೆಯಲ್ಲಿ 100 ನಗಾರಿಗಳು ಬಡಿದಂತಾದವು. ಪೊಲೀಸ್ ಬೆಂಗಾವಲು ವಾಹನಗಳ ಮಧ್ಯೆ ಆ ಕಪ್ಪು ಬಣ್ಣದ ಸರ್ಕಾರಿ ಕಾರು ಗಾಂಭೀರ್ಯದಿಂದ ಬರುತ್ತಿತ್ತು. ಇಷ್ಟು ದಿನ ರಸ್ತೆಯಲ್ಲಿ ದೂರದಿಂದ ನೋಡುತ್ತಿದ್ದ ಆ ಅಧಿಕಾರದ ದರ್ಶನ ಇಂದು ನನ್ನ ಅಸ್ತಿತ್ವದ ಪ್ರಶ್ನೆಯಾಗಿತ್ತು. ನನ್ನೊಳಗೆ ಎಲ್ಲಿಲ್ಲದ ಶಕ್ತಿ ಸಂಚಲನವಾಯಿತು. ಇಂದು ಸಾಯುವ ಅಥವಾ ಸತ್ಯ ತಿಳಿಯುವ ನಿರ್ಧಾರ ನನ್ನದಾಗಿತ್ತು. ಕಾರು ಗೇಟ್ನ ಒಳಗೆ ತಿರುಗುತ್ತಿದ್ದಂತೆಯೇ ನಾನು ಸೆಕ್ಯೂರಿಟಿ ಗಾರ್ಡ್ಗಳ ಕಣ್ಣು ತಪ್ಪಿಸಿ ಹುಚ್ಚನಂತೆ ಕಾರಿನತ್ತ ಓಡಿದೆ. ನಿಲ್ಲಿಸಿ, ನನ್ನ ಮಾತು ಕೇಳಿ ಎಂದು ಪೂರ್ಣ ಶಕ್ತಿಯಿಂದ ಕಿರುಚಿದೆ. ಗಾರ್ಡ್ಗಳು ನನ್ನನ್ನು ಹಿಡಿದು ಹೊಡೆಯಲು ಶುರು ಮಾಡಿದರು. ನಾನು ಮೀನಿನಂತೆ ಒದ್ದಾಡಿದೆ. ಗದ್ದಲ ಕೇಳಿ ಕಾರು ಗೇಟ್ನ ಮಧ್ಯದಲ್ಲೇ ನಿಂತಿತು. ಗಾರ್ಡ್ ನನ್ನನ್ನು ಕೆಳಕ್ಕೆ ತಳ್ಳಿ ಸಾಹೇಬರ ಹತ್ತಿರ ಹೋಗಿ ಕ್ಷಮೆ ಕೇಳುತ್ತಿದ್ದ. ಸರ್, ಇವನೊಬ್ಬ ಹುಚ್ಚ, ಬೆಳಿಗ್ಗೆಯಿಂದ ಇಲ್ಲಿಯೇ ಅಲೆಯುತ್ತಿದ್ದಾನೆ. ಆದರೆ ನಾನು ಬೀಳುತ್ತಾ ಏಳುತ್ತಾ ನನ್ನ ದೃಷ್ಟಿಯನ್ನು ಆ ಕಾರಿನ ಕಿಟಕಿಯತ್ತ ನೆಟ್ಟೆ. ಕಾರಿನ ಗಾಜು ಮೆಲ್ಲನೆ ಕೆಳಕ್ಕೆ ಸರಿಯಿತು. ಅಲ್ಲಿ ಇಣುಕಿ ನೋಡುತ್ತಿದ್ದ ಆ ಮುಖ, ಅದು ಫೋಟೋ ಅಲ್ಲ, ಬದಲಾಗಿ ಜೀವಂತವಾಗಿ ನನ್ನೆದುರು ನಿಂತಿತ್ತು. ಅದೇ ತೀಕ್ಷ್ಣ ಕಣ್ಣುಗಳು, ಅದೇ ಹಣೆ, ಅದೇ ತುಟಿಗಳು. ವ್ಯತ್ಯಾಸ ಒಂದೇ,
ಕೂದಲಿನಲ್ಲಿ ಬೆಳ್ಳನೆಯ ಗೆರೆಗಳು ಮೂಡಿದ್ದವು ಮತ್ತು ಮುಖದ ಮೇಲೆ ಕಾಲದ ಸುಕ್ಕುಗಳು ಅಚ್ಚಾಗಿದ್ದವು. ಹೌದು, ಇದು ನನ್ನ ಲಾಕೆಟ್ನಲ್ಲಿದ್ದ ಅದೇ ಮನುಷ್ಯ. ನೆಲದ ಮೇಲೆ ಕುಳಿತ ಸ್ಥಿತಿಯಲ್ಲೇ ನಾನು ಕೈ ಮುಗಿದು ಬೇಡಿಕೊಂಡೆ, ಸಾಹೇಬ್ರೆ, ನಾನು ಹುಚ್ಚನಲ್ಲ, ಬಹಳ ದೂರದಿಂದ ಬಂದಿದ್ದೇನೆ. ದಯವಿಟ್ಟು ನನ್ನ ಮಾತು ಕೇಳಿ. ನನ್ನ ದನಿಯಲ್ಲಿನ ಸತ್ಯ ಮತ್ತು ಆರ್ತತೆ ಅಲ್ಲಿನ ಗಾಳಿಯನ್ನೇ ಮೌನವಾಗಿಸಿತು. ಸಾಹೇಬರು ತಮ್ಮ ಕನ್ನಡಕವನ್ನು ಸರಿಪಡಿಸಿಕೊಂಡು ನನ್ನ ಮುಖವನ್ನೇ ದಿಟ್ಟಿಸಿ ನೋಡಿದರು. ಕಾಲವೇ ನಿಂತು ಹೋದ ಅನುಭವ. ಅವರ ಕಣ್ಣುಗಳಲ್ಲಿ ಯಾವುದೋ ಹಳೆಯ ನೆನಪನ್ನು ಹುಡುಕುವ ತಳಮಳ ಕಾಣಿಸಿತು. ನನ್ನ ಮುಖದಲ್ಲಿ ಅವರು ಏನನ್ನು ಕಂಡರೋ ತಿಳಿಯದು, ಆದರೆ ಅವರ ದನಿ ಬದಲಾಯಿತು. ಅವನನ್ನು ನನ್ನ ಹತ್ತಿರ ಬರಲು ಬಿಡು ಎಂದು ಅವರು ಆಜ್ಞಾಪಿಸಿದರು. ಗಾರ್ಡ್ಗಳು ಸುರಕ್ಷತೆಯ ನೆಪವೊಡ್ಡಿದರೂ ಸಾಹೇಬರ ಕಠಿಣ ದನಿ ಅವರನ್ನು ಸುಮ್ಮನಾಗಿಸಿತು. 18 ವರ್ಷಗಳ ಮೌನ ಮುರಿಯುವ ಸಮಯ ಬಂದಿತು. ಗಾರ್ಡ್ ಹಿಂದೆ ಸರಿದಾಗ ರಕ್ತ ಸುರಿಯುತ್ತಿದ್ದ ಮೊಣಕಾಲು ಅಥವಾ ಮಣ್ಣಾಗಿದ್ದ ಬಟ್ಟೆಯ ಅರಿವಿಲ್ಲದೆ ನಾನು ಆ ಕಪ್ಪು ಕಾರಿನ ಕಿಟಕಿಯ ಬಳಿ ನಿಂತೆ. ಜಗತ್ತಿನ ಅತಿ ದೊಡ್ಡ ಅಧಿಕಾರಿಯ ಎದುರು ನಾನು ಅಲ್ಪನಂತೆ ಕಂಡರೂ ಅವರ ದನಿಯಲ್ಲಿನ ಆ ಮೃದುತ್ವ, ಹೇಳು ಮಗನೇ, ಯಾರು ನೀನು ಎಂದಾಗ ನನ್ನ ಎದೆಯಲ್ಲಿದ್ದ ಭಯವನ್ನು ಕರಗಿಸಿತು. ಆ ಮಾತಿನಲ್ಲಿ ನಾನು ಬದುಕಿನುದ್ದಕ್ಕೂ ಹಂಬಲಿಸಿದ ತಂದೆಯ ಮಮತೆಯ ಛಾಯೆಯಿತ್ತು. ನಾನು ನಡುಗುವ ಕೈಗಳಿಂದ ಲಾಕೆಟ್ ತೆಗೆದು ಅವರ ಮುಂದಿಟ್ಟೆ. ಇದು ನನ್ನ ಆಟಿಕೆಯೊಳಗೆ ಸಿಕ್ಕಿದೆ ಸಾಹೇಬ್ರೆ, ಇದರಲ್ಲಿ ನೀವಿದ್ದೀರಿ ಎಂದು ಅಷ್ಟೇ ಹೇಳಲು ಸಾಧ್ಯವಾಗಿದ್ದು. ಅವರು ಆ ಲಾಕೆಟ್ ಕೈಗೆತ್ತಿಕೊಂಡು ನೋಡುತ್ತಿದ್ದಂತೆ ಅವರ ಮುಖದ ಬಣ್ಣ ಮಾಸಿ ಹೋಯಿತು. ಆ ಕ್ಷಣ ಅಧಿಕಾರಿಯ ದರ್ಪ ಮರೆಯಾಗಿ ಒಬ್ಬ ಅಸಹಾಯಕ ಮನುಷ್ಯನ ಆರ್ತತೆ ಅವರಲ್ಲಿ ಕಂಡಿತ್ತು. ಕಾರಿನ ಬಾಗಿಲು ಜರ್ಕ್ನೊಂದಿಗೆ ತೆರೆಯಿತು. ಅವರು ಹೊರಗೆ ಬಂದು ನನ್ನ ಎದುರು ನಿಂತಾಗ ಅವರು ಕೇವಲ ಅಧಿಕಾರಿಯಾಗಿರಲಿಲ್ಲ, ನನ್ನ ಪ್ರತಿಬಿಂಬದಂತೆ ಕಂಡರು. ಇದು ನಿನ್ನ ಹತ್ತಿರ ಎಲ್ಲಿಂದ ಬಂತು ಎಂದು ಅವರು ಕೇಳಿದಾಗ ಅವರ ಧ್ವನಿ ಗದ್ಗದಿತವಾಗಿತ್ತು. ಇದು ನನ್ನ ಟೆಡ್ಡಿ ಬಿಯರ್ನ ಒಳಗಡೆ ಇಟ್ಟು ಹೊಲಿಯಲಾಗಿತ್ತು. ನಾನು ಅನಾಥಾಶ್ರಮದಲ್ಲಿ ಬೆಳೆದವನು ಸರ್. ನನ್ನ ತಂದೆ ತಾಯಿ ಯಾರು ಎಂದು ನನಗೆ ತಿಳಿಯದು. ಆದರೆ ಈ ಫೋಟೋದಲ್ಲಿ ಇನ್ನೂ ನಾನು ಮಾತನಾಡುತ್ತಲೇ ಇದ್ದೆ. ಅಷ್ಟರಲ್ಲೇ ಆ ಮನುಷ್ಯನ ಕಣ್ಣಿನಿಂದ ಕಣ್ಣೀರು ಹರಿಯಲಾರಂಭಿಸಿತು. ಇಡೀ ನಗರವೇ ಯಾರ ಮುಂದೆ ನಡುಗುತ್ತದೋ ಆ ಮನುಷ್ಯ ಇಂದು ನನ್ನ ಮುಂದೆ ಮಗುವಿನಂತೆ ಅಳುತ್ತಿದ್ದರು. ಬಿಕ್ಕಳಿಕೆಯ ಮಧ್ಯೆ ಅವರು ಅಸ್ಪಷ್ಟವಾಗಿ ಕರೆದರು, ಅನುರಾಗ್. ನನ್ನ ಕಾಲ ಕೆಳಗಿನ ಭೂಮಿ ಜಾರಿದಂತಾಯಿತು. ಅನಾಥಾಶ್ರಮದ ಹಳೆಯ ರೆಕಾರ್ಡ್ನಲ್ಲಿದ್ದ ನನ್ನ ಈ ಹೆಸರು ಈ ಅಪರಿಚಿತ ವ್ಯಕ್ತಿಗೆ ಹೇಗೆ ತಿಳಿಯಿತು? ಅವರು ಯಾವುದೇ ವಿವರಣೆ ನೀಡಲಿಲ್ಲ, ಬದಲಾಗಿ ನನ್ನನ್ನು ಒಪ್ಪಿಕೊಂಡರು. ಅದು ಅಧಿಕಾರಿಯೊಬ್ಬ ಅನಾಥನಿಗೆ ನೀಡಿದ ಸಾಂತ್ವನವಾಗಿರಲಿಲ್ಲ. ಅದು ಒಬ್ಬ ತಂದೆ 18 ವರ್ಷಗಳ ನಂತರ ತನ್ನ ಕಳೆದು ಹೋದ ಮಗನನ್ನು ಮರಳಿ ಪಡೆದ ಆವೇಶವಾಗಿತ್ತು. ನನ್ನ ಗಲೀಜು ಬಟ್ಟೆಯ ಮಣ್ಣು ಅವರ ಬೆಲೆ ಬಾಳುವ ಸೂಟ್ಗೆ ಅಂಟಿಕೊಳ್ಳುತ್ತಿದ್ದರೂ ಅವರಿಗೆ ಅದರ ಪರಿವೇ ಇರಲಿಲ್ಲ. ಆ ಹಿಡಿತದಲ್ಲಿ ನನ್ನನ್ನು ಮತ್ತೆ ಕಳೆದುಕೊಳ್ಳಬಾರದೆಂಬ ಹಠವಿತ್ತು. ಅಷ್ಟರಲ್ಲೇ ಕಾರಿನ ಇನ್ನೊಂದು ಬದಿಯಿಂದ ಒಬ್ಬಳು ಸುಂದರ ಮಹಿಳೆ ಹೊರಬಂದಳು. ಲಾಕೆಟ್ನಲ್ಲಿದ್ದ ಅದೇ ಮುಗ್ಧ ಮುಖ, ಆದರೆ ಈಗ ಕಳವಳದಿಂದ ಕೂಡಿತ್ತು. ಕೈಲಾಶ್, ಏನಾಯ್ತು? ಯಾರು ಈ ಹುಡುಗ ಎಂದು ಅವಳು ಕೇಳಿದಾಗ ಇಡೀ ಪ್ರಪಂಚವೇ ಸ್ತಬ್ಧವಾದಂತಾಯಿತು. ಕೈಲಾಶ್ ಮತ್ತು ಆ ಮಹಿಳೆ ನನ್ನ ತಂದೆ ತಾಯಿ. 18 ವರ್ಷಗಳ ಹೊಯ್ದಾಟಕ್ಕೆ ಇಂದು ಆ ಬಂಗಲೆಯ ಮಹಾದ್ವಾರದಲ್ಲಿ ಮೌನವಾದ ಉತ್ತರ ಸಿಕ್ಕಿತು. ಡೆಪ್ಯೂಟಿ ಕಮಿಷನರ್ ಮಿಸ್ಟರ್ ಕೈಲಾಶ್ ನನ್ನ ಹೆಗಲ ಮೇಲೆ ಕೈಯಿರಿಸಿಯೇ ನನ್ನನ್ನು ತಮ್ಮ ಅಪ್ಪುಗೆಯಿಂದ ದೂರ ಮಾಡಿದರು. ಅವರ ಕಣ್ಣುಗಳಲ್ಲಿ ಹರಿಯುತ್ತಿದ್ದ ಆನಂದ ಬಾಷ್ಪ ವೈಶಾಲಿಯವರ ಕಡೆಗೆ ಹೊರಳಿತು. ವೈಶಾಲಿ, ನೋಡು, ಇವನೇ ನಮ್ಮ ಮಗ, ನಮ್ಮ ಅನುರಾಗ್ ಜೀವಂತವಾಗಿದ್ದಾನೆ ಎಂದು ನಡುಗುವ ದನಿಯಲ್ಲಿ ಹೇಳಿದರು. ವೈಶಾಲಿಯವರ ಮುಖದಲ್ಲಿ ಆ ಕ್ಷಣ ಉಂಟಾದ ಬದಲಾವಣೆಗಳನ್ನು ವರ್ಣಿಸಲು ಸಾಧ್ಯವಿಲ್ಲ. ಆಘಾತ, ನಂಬಲಾಗದ ಅಚ್ಚರಿ ಮತ್ತು ಆಮೇಲೆ ಅಪಾರವಾದ ಮಮತೆ. ಅವರು ನಡುಗುವ ಕೈಗಳಿಂದ ನನ್ನ ಕೆನ್ನೆಗಳನ್ನು ಸವರಿದಾಗ 18 ವರ್ಷಗಳ ಕಾಲ ತಣ್ಣಗಿದ್ದ ನನ್ನ ಹೃದಯಕ್ಕೆ ಬೆಚ್ಚನೆಯ ಸ್ಪರ್ಶ ಸಿಕ್ಕಿತ್ತು. ಅನುರಾಗ್, ನನ್ನ ಕಂದ ಎಂದು ಹೇಳುತ್ತಲೇ ಅವರು ಅಲ್ಲೇ ನೆಲದ ಮೇಲೆ ಕುಸಿದು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು. ನನ್ನ ಒಳಗಿದ್ದ ಆ ಶೂನ್ಯತೆ ಈಗ ಭರ್ತಿಯಾಗುತ್ತಿತ್ತು. ಆದರೆ ಒಂದು ಪ್ರಶ್ನೆ ನನ್ನ ಮಿದುಳನ್ನು ಸುತ್ತಿಗೆಯಂತೆ ಬಡಿಯುತ್ತಲೇ ಇತ್ತು. ಇಷ್ಟೊಂದು ಪ್ರೀತಿ ಮಾಡುವ ತಂದೆ ತಾಯಿ ಇರಬೇಕಾದರೆ 18 ವರ್ಷಗಳ ಕಾಲ ನಾನು ಅನಾಥಾಶ್ರಮದಲ್ಲಿ ಕೊಳೆಯುವಂತೆ ಮಾಡಿದ ಆ ವಿಧಿ ಅಥವಾ ವ್ಯಕ್ತಿ ಯಾರು? ಕೈಲಾಶ್ ಅವರು ನನ್ನ ಕೈ ಹಿಡಿದು, ಬಾ ಮಗನೇ, ಇದು ನಿನ್ನ ಮನೆ ಎಂದು ಆ ವೈಭವದ ಬಂಗಲೆಯೊಳಗೆ ಕರೆದೊಯ್ದರು. ಕೆಲವು ಕ್ಷಣಗಳ ಹಿಂದೆ ನನ್ನನ್ನು ಗುಂಡಿಕ್ಕುವುದಾಗಿ ಹೆದರಿಸಿದ ಗಾರ್ಡ್ಗಳು ಈಗ ತಲೆ ತಗ್ಗಿಸಿ ನಿಂತಿದ್ದರು. ಅಧಿಕಾರದ ಆ ಬೃಹತ್ ಗೇಟಿನ ಒಳಗೆ ನಾನು ಒಬ್ಬ ಅನಾಥನಾಗಿ ಅಲ್ಲ, ಬದಲಾಗಿ ಆ ಮನೆಯ ವಾರಸುದಾರನಾಗಿ ಹೆಜ್ಜೆ ಇರಿಸಿದೆ. ಡ್ರಾಯಿಂಗ್ ರೂಮ್ನ ತಣ್ಣನೆಯ AC ಗಾಳಿ ನನ್ನನ್ನು ಸ್ವಾಗತಿಸಿತು. ಆದರೆ ನನ್ನ ಗಲೀಜು ಬಟ್ಟೆಗಳು ಮತ್ತು ಮಣ್ಣಾದ ಕೈಕಾಲುಗಳು ಆ ಐಷಾರಾಮಿ ಸೋಫಾದ ಮೇಲೆ ಕುಳಿತುಕೊಳ್ಳಲು ಹಿಂಜರಿಯುವಂತೆ ಮಾಡಿದವು. ನಾನು ಸೋಫಾದ ಅಂಚಿನಲ್ಲಿ ಮುದುಡಿ ಕುಳಿತೆ. ಎದುರಿಗಿದ್ದ ಗಾಜಿನ ಮೇಜಿನ ಮೇಲೆ ಹರಡಿದ್ದ ಬಗೆ ಬಗೆಯ ಹಣ್ಣುಗಳು
ನನಗೆ ಅನಾಥಾಶ್ರಮದ ಹಸಿವಿನ ದಿನಗಳನ್ನು ನೆನಪಿಸಿದವು. ಬಿಳಿ ಸಮವಸ್ತ್ರ ಧರಿಸಿದ ಕೆಲಸಗಾರ ನೀರು ತಂದಾಗ ಅವನ ದೃಷ್ಟಿಯಲ್ಲಿ ನನ್ನ ಬಗ್ಗೆ ಅಸಹ್ಯವಿತ್ತು. ಅವನಿಗೆ ತನ್ನ ಯಜಮಾನರ ಎದುರು ಕುಳಿತಿರುವ ಈ ಭಿಕ್ಷುಕ ಯಾರೆಂದು ಇನ್ನೂ ಅರ್ಥವಾಗಿರಲಿಲ್ಲ. ನಡುಗುವ ಕೈಗಳಿಂದ ನೀರಿನ ಗ್ಲಾಸ್ ಎತ್ತಿಕೊಂಡಾಗ ನೀರು ತುಸು ಚೆಲ್ಲಿ ನನ್ನ ಪೈಜಾಮ್ ಒದ್ದೆಯಾಯಿತು. ಆ ಕೆಲಸಗಾರ ಮುಖ ಸೊಟ್ಟಗೆ ಮಾಡಿದರೂ ನನ್ನ ತಂದೆಯ ಎದುರು ಮೌನವಾಗಿದ್ದ. ನಾನು ಅರಮನೆಯೊಳಗೆ ಪ್ರವೇಶಿಸಿದ್ದೆ ನಿಜ, ಆದರೆ ನನ್ನ ಮನಸ್ಸು ಇಂದಿಗೂ ಆ ಹರಿದ ಚೀಲ ಮತ್ತು ಕರಡಿಯ ಒಳಗೆ ಅಡಗಿದ್ದ ಸತ್ಯದ ಹುಡುಕಾಟದಲ್ಲೇ ಇತ್ತು. ಈ ವೈಭವದ ಹಿಂದೆ ಅಡಗಿರುವ ಆ ಕರಾಳ ರಹಸ್ಯ ಏನು ಎಂಬ ಬೆಂಕಿ ನನ್ನೊಳಗೆ ಉರಿಯುತ್ತಲೇ ಇತ್ತು. ಕೆಲಸಗಾರ ಹೊರಬಿದ್ದ ತಕ್ಷಣ ಆ ಡ್ರಾಯಿಂಗ್ ರೂಮ್ನಲ್ಲಿ ಭಾರವಾದ ಮೌನ ಆವರಿಸಿತು. ಆ ಮೌನವನ್ನು ಸೀಳಿದ್ದು ನನ್ನ ಬಿಕ್ಕಳಿಕೆಗಳು ಮತ್ತು ಎಸಿಯ ತಣ್ಣನೆಯ ಶಬ್ದ ಮಾತ್ರ. ವೈಶಾಲಿಯವರು ನನ್ನ ಪಕ್ಕದಲ್ಲೇ ಕುಳಿತು ನಡುಗುವ ಕೈಗಳಿಂದ ನನ್ನ ತೋಳನ್ನು ಹಿಡಿದುಕೊಂಡರು. ಆ ಸ್ಪರ್ಶದಲ್ಲಿ ಅಪಾರ ಮೃದುತ್ವವಿತ್ತು. ಆದರೆ 18 ವರ್ಷಗಳಿಂದ ಕೇವಲ ಕಠಿಣತೆ ಮತ್ತು ಒರಟುತನವನ್ನೇ ಉಂಡಿದ್ದ ನನ್ನ ದೇಹಕ್ಕೆ ಆ ಮೃದುತ್ವ ಪರಕೀಯವಾಗಿ ಕಂಡಿತ್ತು. ನೀನು ಬಹಳ ದುರ್ಬಲನಾಗಿ ಬಿಟ್ಟಿದ್ದೀಯಾ ಮಗನೇ ಎಂಬ ಅವರ ಮಮತೆಯ ಮಾತುಗಳಿಗೆ ನನ್ನ ಉತ್ತರ ಕಟುವಾಗಿತ್ತು. ನಾನು ದುರ್ಬಲನಲ್ಲ, ಕೇವಲ ಜೀವಂತವಾಗಿದ್ದೇನೆ, ಅಷ್ಟೇ ಸಾಕು. ನಾನು ನೀರಿನ ಗ್ಲಾಸನ್ನು ಮೇಜಿನ ಮೇಲೆ ಅಪ್ಪಳಿಸಿದಾಗ ಉಂಟಾದ ಶಬ್ದ ಅವರಿಬ್ಬರನ್ನು ಬೆಚ್ಚಿ ಬೀಳಿಸಿತು. ನನ್ನೊಳಗಿನ ಸಮಾಧಾನದ ಆಣೆಕಟ್ಟು ಒಡೆದು ಹೋಗಿತ್ತು. ಈಗ ತಿಳಿಸಿ, ಇದೆಲ್ಲ ಏನು ತಮಾಷೆಯೇ? ಇಷ್ಟೊಂದು ಶ್ರೀಮಂತಿಕೆ, ಅಧಿಕಾರವಿದ್ದರೂ ನಾನು 18 ವರ್ಷ ನರಕದಲ್ಲಿ ಕೊಳೆಯಲು ಕಾರಣವೇನು? ನಾನೇನಾದರೂ ಅಕ್ರಮ ಸಂತಾನವೇ? ನನ್ನನ್ನು ಜಗತ್ತಿನ ಕಣ್ಣಿನಿಂದ ಅಡಗಿಸಿಡುವುದು ನಿಮಗೆ ಅನಿವಾರ್ಯವಾಗಿತ್ತೇ? ನನ್ನ ಮಾತುಗಳು ವಿಷದ ಹನಿಯಂತೆ ಅವರಿಗೆ ಚುಚ್ಚುತ್ತಿದ್ದವು. ಕೈಲಾಶ್ ಸಾಹೇಬರು ಒದ್ದಾಡುತ್ತಾ ಎದ್ದು ನಿಂತು, ಅನುರಾಗ್, ಹಾಗೆನ್ನಬೇಡ. ನೀನು ನಮ್ಮ ಏಕೈಕ ಸಂತಾನ, ನಮ್ಮ ಪ್ರೀತಿಯ ಕುರುಹು ಎಂದರು. ಆದರೆ ನನ್ನ ಸಿಟ್ಟು ಕಮ್ಮಿಯಾಗಲಿಲ್ಲ. ಪ್ರೀತಿ? ಎಂತಹ ಪ್ರೀತಿ ಇದು? ತನ್ನ ಮಗುವನ್ನು ಅನಾಥಾಶ್ರಮದ ಹೊಸ್ತಿಲಲ್ಲಿ ಎಸೆದು ಮರೆತು ಹೋಗುವ ಪ್ರೀತಿಯೇ? ನಿಮ್ಮ ನಾಯಿಗಳು ಕಳೆದಂತಹ ಕರಾಳ ದಿನಗಳನ್ನು ನಾನು ಅಲ್ಲಿ ಕಳೆದಿದ್ದೇನೆ. ಹರಿದ ಬಟ್ಟೆ ತೊಟ್ಟು ಚಳಿಯಲ್ಲಿ ನಡುಗುತ್ತಾ ನಾನು ರಾತ್ರಿಗಳನ್ನು ಕಳೆದರೆ ನೀವು ಈ ಮಹಲಿನಲ್ಲಿ ಆರಾಮಾಗಿ ಜೀವನ ಕಳೆಯುತ್ತಿದ್ದೀರಿ. ವರ್ಷಗಳ ಕಾಲ ಅದುಮಿಟ್ಟಿದ್ದ ನೋವು ಈಗ ಜ್ವಾಲಾಮುಖಿಯಾಗಿ ಹೊರಬರುತ್ತಿತ್ತು. ಅವರು ನನ್ನನ್ನು ಸಮಾಧಾನಪಡಿಸಲು ಹತ್ತಿರ ಬಂದಾಗ ನಾನು ಅವರ ಕೈಗಳನ್ನು ಕೊಡವಿದೆ. ನನಗೆ ನಿಮ್ಮ ಮರುಕ ಬೇಡ, ಉತ್ತರ ಬೇಕು. ಒಬ್ಬ ಡೆಪ್ಯೂಟಿ ಕಮಿಷನರ್ ತನ್ನ ಸ್ವಂತ ರಕ್ತವನ್ನು ತ್ಯಾಗ ಮಾಡುವಂತೆ ಮಾಡಿದ ಆ ಮಹಾನ್ ಶಕ್ತಿಯಾದರೂ ಯಾವುದು? ನಾನು ನಿಮಗೆ ಅಶುಭನಾಗಿದ್ದೇನೆ ಅಥವಾ ನನ್ನ ಅಸ್ತಿತ್ವ ನಿಮ್ಮ ಅಧಿಕಾರಕ್ಕೆ ಅಡ್ಡಿಯಾಗಿತ್ತೆ? ನನ್ನ ಕಿರುಚಾಟ ಆ ವೈಭವದ ಗೋಡೆಗಳಿಗೆ ಬಡಿಯುತ್ತಿತ್ತು. ಕೈಲಾಶ್ ಸಾಹೇಬರ ಮುಖದಲ್ಲಿ ಅಪರಾಧ ಪ್ರಜ್ಞೆ ಎದ್ದು ಕಾಣುತ್ತಿತ್ತು. 18 ವರ್ಷಗಳ ರಹಸ್ಯದ ಪರದೆ ಇಂದು ಸರಿಯಲೇಬೇಕಿತ್ತು. ವೈಶಾಲಿಯವರು ನನ್ನ ಎದುರು ನಿಂತು ಅಳುತ್ತಾ ಬೇಡಿಕೊಂಡರು. ಅನುರಾಗ್, ನಿನ್ನ ತಂದೆಯನ್ನು ದೂಷಿಸಬೇಡ. ನಮ್ಮ ಅಸಹಾಯಕತೆ ನಿನಗೆ ತಿಳಿಯದು ಎಂದರು. ಆದರೆ ನನ್ನ ಕಿವಿಗೆ ಆ ಅಸಹಾಯಕತೆ ಎಂಬ ಪದವೇ ವಿಷವಾಗಿ ಕೇಳಿಸಿತು. ಅಸಹಾಯಕತೆ ಎಂಬುದು ಬಡವನ ಹೊಟ್ಟೆಗಿಲ್ಲದ ನೋವು ಸಾಹೇಬ್ರೆ, ನಿಮ್ಮಂತಹ ಶಕ್ತಿಶಾಲಿಗಳಿಗಲ್ಲ. ನೀವು ನಿಮ್ಮ ಸ್ವಾರ್ಥಕ್ಕಾಗಿ ನನ್ನನ್ನು ಬಲಿ ಕೊಟ್ಟಿದ್ದೀರಿ ಎಂದು ನಾನು ಗುಡುಗಿದೆ. ಆಗ ಕೈಲಾಶ್ ಸಾಹೇಬರು ತಮ್ಮ ಟೈ ಸಡಿಲಿಸಿಕೊಳ್ಳುತ್ತಾ ಬೆವರುತ್ತಲೇ ಒಂದು ಕಟು ಸತ್ಯವನ್ನು ಒಪ್ಪಿಕೊಂಡರು. ನೀನು ಹೇಳಿದ್ದು ಸರಿ ಅನುರಾಗ್. ನಾನು ಶಕ್ತಿಶಾಲಿಯಾಗಿದ್ದೆ, ಶ್ರೀಮಂತನೂ ಆಗಿದ್ದೆ. ಆದರೆ ನಾನು ಒಬ್ಬ ಮೂರ್ಖನಾಗಿದ್ದೆ. ಒಬ್ಬ ತಂದೆ ತನ್ನ ಮಗನ ಮುಂದೆ ತನ್ನ ತಪ್ಪು ಒಪ್ಪಿಕೊಳ್ಳುವುದು ಸುಲಭದ ಮಾತಲ್ಲ. ಅವರು ಅಂದು ಎದುರಿಸಿದ ಪರಿಸ್ಥಿತಿಯನ್ನು ವಿವರಿಸಲಾರಂಭಿಸಿದರು. ನಾನು ಒಬ್ಬ ಕಠಿಣ ಮತ್ತು ಪ್ರಾಮಾಣಿಕ ಅಧಿಕಾರಿಯಾಗಿದ್ದೆ. ಈ ಸಮಾಜವನ್ನೇ ಬದಲಿಸಬೇಕೆಂಬ ಹಠ ನನ್ನದಾಗಿತ್ತು. ಆ ಹಠದಲ್ಲಿ ನಾನು ಕಾನೂನಿಗಿಂತ ಮೇಲೆ ಎಂದು ಮೆರೆಯುತ್ತಿದ್ದ ಭಯಾನಕ ವ್ಯಕ್ತಿಗಳ ಜೊತೆ ದ್ವೇಷ ಬೆಳೆಸಿಕೊಂಡೆ. ಅವರ ವಿರುದ್ಧ ಹೋರಾಡುವ ಭರದಲ್ಲಿ ನನ್ನ ಎದುರಾಳಿಗಳು ಎಷ್ಟು ಕ್ರೂರಿಗಳೆಂಬುದನ್ನು ನಾನು ಮರೆತಿದ್ದೆ. ಅವರಿಗೆ ನನ್ನನ್ನು ಸಾಯಿಸುವುದು ಗುರಿಯಾಗಿರಲಿಲ್ಲ, ಬದಲಾಗಿ ನನ್ನ ವಂಶವನ್ನೇ ಅಂತ್ಯಗೊಳಿಸುವುದು ಅವರ ಸಂಕಲ್ಪವಾಗಿತ್ತು. ನಾನು ಅಚ್ಚರಿಯಿಂದ ಕೇಳಿದೆ, ಹಾಗಾದರೆ ನನ್ನನ್ನು ಉಳಿಸಲು ನೀವು ನನ್ನನ್ನು ಅನಾಥನನ್ನಾಗಿ ಮಾಡಿದ್ದೀರಾ? ಸಾವು ಆ ಅನಾಥಾಶ್ರಮದ ನರಕಕ್ಕಿಂತಲೂ ಕೆಟ್ಟದಾಗಿತ್ತೆ. ಕನಿಷ್ಠ ನಿಮ್ಮ ಮಡಿಲಲ್ಲಾದರೂ ಸಾಯುತ್ತಿದ್ದೇನಲ್ಲ. ಅವರ ಕಣ್ಣುಗಳಲ್ಲಿನ ಪಶ್ಚಾತ್ತಾಪ ಲಾವಾದಂತೆ ಹರಿಯುತ್ತಿತ್ತು. ನಿನಗೆ ಅರ್ಥವಾಗುವುದಿಲ್ಲ ಅನುರಾಗ್. ತನ್ನ ಕಣ್ಣೆದುರೇ ಮಗು ಒದ್ದಾಡಿ ಸಾಯುವುದನ್ನು ನೋಡುವ ಸಂಕಟ ಇಡೀ ಬದುಕನ್ನೇ ಕೊಲ್ಲುತ್ತದೆ. ಅವರು ನಿನ್ನನ್ನು ಹಿಂಸಿಸಿ ಕೊಲ್ಲಲು ಹೊಂಚು ಹಾಕುತ್ತಿದ್ದರು. ನನಗೆ ನಿನ್ನನ್ನು ಈ ಪ್ರಪಂಚದ ಕಣ್ಣಿನಿಂದ ಮಾಯ ಮಾಡುವುದು ಅನಿವಾರ್ಯವಾಗಿತ್ತು. ಹಾಗಾದರೆ ನೀವು ನನ್ನನ್ನು ಅನಾಥಾಶ್ರಮದಲ್ಲಿ ಅಡಗಿಸಿಟ್ಟಿದ್ದೀರಾ ಎಂದು ನಾನು ನಂಬಲು ಸಾಧ್ಯವಾದ ದನಿಯಲ್ಲಿ ಕೇಳಿದೆ. 18 ವರ್ಷಗಳ ನನ್ನ ಅಲೆದಾಟವು ಕೇವಲ ಒಬ್ಬ ತಂದೆಯ ರಕ್ಷಣಾ ತಂತ್ರವಾಗಿತ್ತು ಎನ್ನುವುದು ನನಗೆ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಅನಾಥನಾಗಿರಲಿಲ್ಲ, ಬದಲಾಗಿ ಬದುಕಿದ್ದು ಅನಾಥನನ್ನಾಗಿ ಮಾಡಲ್ಪಟ್ಟವನು ಎಂಬ ಸತ್ಯ ನನ್ನನ್ನು ಇನ್ನೂ ಅತಿಯಾಗಿ ದಹಿಸತೊಡಗಿತು. ಕೈಲಾಶ್ ಸಾಹೇಬರ ಮಾತುಗಳು ನನ್ನ ಎದೆಯನ್ನು ಸೀಳುತ್ತಿದ್ದವು.
ಅವರು ಹೇಳಿದ ಆ ಪ್ಲ್ಯಾನ್ ಅದೆಷ್ಟು ಕ್ರೂರವಾಗಿತ್ತೆಂದರೆ ನನ್ನ ಬಾಲ್ಯದ ಹಸಿವು, ಚಳಿ ಮತ್ತು ಅವಮಾನಗಳೆಲ್ಲವೂ ಅವರೇ ನಿರ್ಮಿಸಿದ ಒಂದು ಚದುರಂಗದಾಟದ ದಾಳಗಳಾಗಿದ್ದವು. ವಾರ್ಡನ್ಗೆ ನಾನು ಅತಿ ಹೆಚ್ಚಿನ ಹಣ ನೀಡಿದ್ದೆ, ನಿನ್ನ ಗುರುತನ್ನು ಅಳಿಸಿ ಹಾಕಲು ಮತ್ತು ನನ್ನ ಹೆಸರನ್ನು ನಿನ್ನ ದಾಖಲೆಗಳಿಂದ ತೆಗೆಯಲು ಆಜ್ಞಾಪಿಸಿದ್ದೆ. ನಿನಗೆ ಯಾವುದೇ ವಿಶೇಷ ಸೌಲಭ್ಯ ನೀಡಬಾರದೆಂದು ನಾನು ಅವನಿಗೆ ಕಠಿಣವಾಗಿ ಹೇಳಿದ್ದೆ. ನೀನು ಅಲ್ಲಿ ಸಾಧಾರಣವಾಗಿ ಬಡವನಂತೆ ಇರುವುದೇ ನಿನಗೆ ಸುರಕ್ಷತೆ ಎಂದು ನಾನು ಭಾವಿಸಿದ್ದೆ ಎಂದು ಕೈಲಾಶ್ ಸಾಹೇಬರು ವಿವರಿಸುತ್ತಿದ್ದರು. ಆದರೆ ವಾಸ್ತವ, ನನ್ನ ತಂದೆ ಕಳುಹಿಸುತ್ತಿದ್ದ ಹಣ ವಾರ್ಡನ್ನ ಜೇಬು ಸೇರುತ್ತಿತ್ತು. ನನಗೆ ಸಿಕ್ಕಿದ್ದು ಹರಿದ ಬಟ್ಟೆ ಮತ್ತು ಕೆಟ್ಟ ಊಟ ಮಾತ್ರ. ನನ್ನ ಸ್ವಂತ ತಂದೆಯೇ ನನ್ನನ್ನು ನರಕಕ್ಕೆ ತಳ್ಳಿ ಅದರ ಮೇಲೆ ಸುರಕ್ಷತೆಯ ಮುದ್ರೆ ಒತ್ತಿದ್ದರು. 18 ವರ್ಷಗಳ ಕಾಲ ನೀವು ಮೌನವಾಗಿದ್ದಿರಲ್ಲ, ಆ ಶತ್ರುಗಳು ಅಷ್ಟೊಂದು ದೀರ್ಘಕಾಲ ನಿಮ್ಮನ್ನು ಬೆನ್ನಟ್ಟಿದ್ದರೆ ಎಂದು ನಾನು ಕಹಿಯಾಗಿ ಕೇಳಿದೆ. ಅದಕ್ಕೆ ಅವರ ಉತ್ತರ ಇನ್ನಷ್ಟು ನಿರಾಸೆ ಮೂಡಿಸಿತು. ಶತ್ರುಗಳಿಗಿಂತ ಹೆಚ್ಚಾಗಿ ನಾವು ನಮ್ಮದೇ ಭಯದ ಕೈದಿಗಳಾಗಿದ್ದೆವು. ನಾವು ನಿನ್ನ ಹತ್ತಿರ ಬಂದರೆ ಶತ್ರುಗಳು ಎಚ್ಚೆತ್ತುಕೊಳ್ಳಬಹುದು ಎಂಬ ಭೀತಿಯಲ್ಲಿ ಕಾಲ ಕಳೆದೆವು. ನನಗೆ ಆ ವೈಭವದ ಬಂಗಲೆ ಈಗ ಸುಳ್ಳಿನ ಗೂಡಿನಂತೆ ಕಂಡಿತು. ನನಗೆ ನಿಮ್ಮ ಈ ಕತೆಗಳು ಬೇಡ. ನೀವು ನಿಮ್ಮ ನೆಮ್ಮದಿಗಾಗಿ ನನ್ನ ಬದುಕನ್ನು ಬಲಿ ಕೊಟ್ಟಿದ್ದೀರಿ. ಇಂತಹ ತಂದೆ ತಾಯಿಯನ್ನು ನಾನು ಒಪ್ಪುವುದಿಲ್ಲ ಎಂದು ಕಿರುಚುತ್ತಾ ಬಾಗಿಲಿನತ್ತ ನಡೆದೆ. ನನಗೆ ಆ ಗಲೀಜು ತುಂಬಿದ ಅನಾಥಾಶ್ರಮವೇ ಈ ಮಹಲಿಗಿಂತ ಶ್ರೇಷ್ಠವೆನಿಸಿತು. ಏಕೆಂದರೆ ಅಲ್ಲಿ ಕನಿಷ್ಠ ಪಕ್ಷ ನನಗೆ ಯಾರೂ ಇಲ್ಲ ಎಂಬ ಕಹಿ ಸತ್ಯವಾದರೂ ಇತ್ತು. ಇಲ್ಲಂತೂ ಎಲ್ಲರೂ ಇದ್ದು ಇಲ್ಲದಂತಾಗಿದ್ದರು. ನಾನು ನಿಮಗಾಗಿ 18 ವರ್ಷಗಳ ಹಿಂದೆಯೇ ಸತ್ತು ಹೋಗಿದ್ದೆ. ಇಂದು ಅದನ್ನೇ ಸತ್ಯ ಎಂದು ತಿಳಿದುಕೊಳ್ಳಿ ಎಂದು ಬಾಗಿಲು ತೆರೆಯಲು ಮುಂದಾದೆ. ಹಿಂದಿನಿಂದ ಓಡಿ ಬಂದ ಕೈಲಾಶ್ ಸಾಹೇಬರು ನನ್ನ ಕೈಯನ್ನು ಬಲವಾಗಿ ಹಿಡಿದುಕೊಂಡರು. ಅವರ ಕಣ್ಣುಗಳಲ್ಲಿ ಈಗ ಭಯವಿತ್ತು, ಮಗನನ್ನು ಕಳೆದುಕೊಳ್ಳುವ ಭಯ. ನಾನು ನಿನ್ನನ್ನು ಮತ್ತೆ ಮರಳಿ ಬಿಡುವುದಿಲ್ಲ ಅನುರಾಗ್ ಎಂದು ಅವರು ಗೋಗರೆದರು. ಅವರ ಹಿಡಿತದಲ್ಲಿ ತಂದೆಯ ಅಧಿಕಾರಕ್ಕಿಂತ ಹೆಚ್ಚಾಗಿ ಒಬ್ಬ ಸೋತ ಮನುಷ್ಯನ ಹಂಬಲವಿತ್ತು. ಕೈಲಾಶ್ ಸಾಹೇಬರು ನನ್ನ ತೋಳನ್ನು ಹಿಡಿದು ತಡೆದಾಗ ಅವರ ಕಣ್ಣುಗಳಲ್ಲಿ ಕಂಡ ಆ ತಳಮಳ ಯಾವುದೋ ಅತಿ ದೊಡ್ಡ ರಹಸ್ಯದ ಸೂಚನೆಯಾಗಿತ್ತು. ವೈಶಾಲಿಯವರು, ಬೇಡ ಕೈಲಾಶ್, ಈ ಮಗುವಿಗೆ ಇದು ಸಹಿಸಲು ಸಾಧ್ಯವಾಗುವುದಿಲ್ಲ ಎಂದು ತಡೆದರು. ಕೈಲಾಶ್ ಸಾಹೇಬರು ಇಂದು ಹಿಂದೆ ಸರಿಯುವ ನಿರ್ಧಾರದಲ್ಲಿರಲಿಲ್ಲ. ಇವನು ಈ ಸತ್ಯಕ್ಕಾಗಿ 18 ವರ್ಷಗಳ ಬೆಲೆ ತೀರಿಸಿದ್ದಾನೆ. ಇವನಿಗೆ ತಿಳಿಯುವ ಹಕ್ಕಿದೆ ಎಂದು ಅವರು ಅಬ್ಬರಿಸಿದರು. ಅವರು ಮೂಲೆಯಲ್ಲಿದ್ದ ಸೆಪ್ ತೆರೆದು ಧೂಳು ಹಿಡಿದಿದ್ದ ಫೈಲ್ಗಳನ್ನು ಹೊರತೆಗೆದು ಮೇಜಿನ ಮೇಲೆ ಎಸೆದರು. ಆ ಫೈಲ್ಗಳ ಮೇಲೆ ಕೆಂಪು ಶಾಯಿಯಲ್ಲಿ ದಪ್ಪಕ್ಷರಗಳಲ್ಲಿ ಬರೆಯಲಾಗಿತ್ತು, ಆಪರೇಷನ್ ಕ್ಲೆನ್ಸ್. ಇದೇ ಆ ಕಾರಣ. ಸಮಾಜವನ್ನು ಸ್ವಚ್ಛಗೊಳಿಸಲು ಹೋದ ನಾವು ಈ ಗಲೀಜಿನಲ್ಲೇ ಹೂತು ಹೋದ ಕತೆ ಇಲ್ಲಿದೆ ಎಂದರು ಕೈಲಾಶ್. ನಾನು ನಡುಗುವ ಕೈಗಳಿಂದ ಮೊದಲ ಫೈಲ್ ತೆರೆದೆ. ಅದರೊಳಗಿದ್ದ ಪತ್ರಿಕೆಯ ತುಣುಕುಗಳು ರಕ್ತಸಿಕ್ತವಾಗಿದ್ದವು. ನಿಗೂಢ ಕೊಲೆಗಳು, ಕಾಣೆಯಾದ ವ್ಯಕ್ತಿಗಳು ಮತ್ತು ಆತ್ಮಹತ್ಯೆ ಎಂದು ಮುಚ್ಚಿ ಹಾಕಲ್ಪಟ್ಟ ಕೇಸುಗಳು. ಪ್ರತಿ ಸುದ್ದಿಯ ಕೆಳಗೆ ಪೆನ್ಸಿಲ್ನಿಂದ ಗುರುತು ಹಾಕಲ್ಪಟ್ಟಿದ್ದ ಆ ಹೆಸರುಗಳನ್ನು ನೋಡಿ ನನಗೆ ವಾಕರಿಕೆ ಬಂದಂತಾಯಿತು. ಅವರು ಇಂದು ಸಮಾಜದಲ್ಲಿ ಅತಿ ದೊಡ್ಡ ಉದ್ಯಮಿಗಳು, ಜನಪ್ರಿಯ ನಾಯಕರು ಮತ್ತು ಗೌರವಾನ್ವಿತ ಅಧಿಕಾರಿಗಳೆಂದು ಕರೆಸಿಕೊಳ್ಳುತ್ತಿದ್ದರು. ಇವರೆಲ್ಲರೂ ಟಿವಿಯಲ್ಲಿ ಬಂದು ಗೌರವ ಪಡೆಯುತ್ತಿದ್ದಾರಲ್ಲ ಎಂದು ನಾನು ದಂಗಾಗಿ ಕೇಳಿದಾಗ ಕೈಲಾಶ್ ಸಾಹೇಬರು ಅತ್ಯಂತ ಅಸಹಾಯಕತೆಯಿಂದ ಹೇಳಿದರು, ಯಾಕೆಂದರೆ ಇವರಿಗೆ ಎಂದು ಶಿಕ್ಷೆ ಸಿಗಲೇ ಇಲ್ಲ ಮಗನೇ. ಪ್ರತಿ ಬಾರಿಯೂ ಮೇಲಿನಿಂದ ಆದೇಶ ಬರುತ್ತಿತ್ತು. ಫೈಲ್ ಮುಚ್ಚಿ ಹಾಕಲು ಒತ್ತಡ ಹೇರಲಾಗುತ್ತಿತ್ತು. ನಾನು 2ನೇ ಫೈಲ್ನ ಪುಟಗಳನ್ನು ತಿರುಗಿಸುತ್ತಾ ಹೋದಂತೆ ನನ್ನ ಉಸಿರಾಟ ನಿಂತಂತಾಯಿತು. ಅಲ್ಲಿ ಸಾಕ್ಷ್ಯಗಳಿದ್ದವು, ಫೋಟೋಗಳಿದ್ದವು. ಆದರೆ ಆ ಮುಂದಿನ ಪುಟವನ್ನು ತಿರುಗಿಸಿದಾಗ ಅಲ್ಲಿ ಕಂಡಿದ್ದು ಮಾತ್ರ ನನ್ನ ಇಡೀ ಅಸ್ತಿತ್ವವನ್ನೇ ಅಲುಗಾಡಿಸುವಂತಹ ಒಂದು ಸಂಗತಿ. ಆ ಪುಟದಲ್ಲಿ ಅಂಟಿಸಲಾಗಿದ್ದ ಒಂದು ಫೋಟೋ ಮತ್ತು ಅದರ ಕೆಳಗೆ ಬರೆಯಲಾಗಿದ್ದ ಟಿಪ್ಪಣಿ ನನ್ನನ್ನು ಸ್ತಬ್ಧಗೊಳಿಸಿತು. ಆ ಫೈಲ್ನಲ್ಲಿದ್ದ ಫೋಟೋ ಒಬ್ಬ ಹೆಣ್ಣು ಮಗಳು ಮಗುವನ್ನು ಎತ್ತಿಕೊಂಡಿರುವ ಚಿತ್ರ ಮತ್ತು ಅದರ ಕೆಳಗಿದ್ದ ಸಾಕ್ಷಿಯ ಸಾವು ಎಂಬ ಒಣ ಬರಹ ನನ್ನ ಗಂಟಲನ್ನು ಬಿಗಿಯಿತು. ನನ್ನ ತಂದೆಯ ಪ್ರಾಮಾಣಿಕತೆಯ ಬೆಲೆ ನನ್ನ ಬಾಲ್ಯವಾಗಿತ್ತು. ನಾನು ಮೊದಲ ಬಾರಿಗೆ ಆ ವೈಭವದ ಕೋಣೆಯಲ್ಲಿ ನಕ್ಕೆ. ಆ ನಗು ಕಹಿಯಾಗಿತ್ತು. ನಿಮಗೆ ತಿಳಿದಿದೆಯೇ ಸರ್, ಅನಾಥಾಶ್ರಮದಲ್ಲಿ ಒಂದು ಮಾತು ಬೇಗ ಅರ್ಥವಾಗುತ್ತದೆ. ಜಗತ್ತಿನ ಅತ್ಯಂತ ಅಗ್ಗದ ಶಬ್ದವೆಂದರೆ ಅದು ಉದ್ದೇಶ. ಪ್ರತಿ ಮನುಷ್ಯ ತನ್ನ ಯಾವುದೋ ದೊಡ್ಡ ಉದ್ದೇಶದ ಹೆಸರಿನಲ್ಲಿ ಒಬ್ಬ ಮಗುವಿನ ಬದುಕನ್ನು ಹಿಸುಕಿ ಬಿಡುತ್ತಾನೆ. ನೀವು ನನ್ನನ್ನು ಉಳಿಸಲಿಲ್ಲ ಸಾಹೇಬ್ರೆ, ನೀವು ನನ್ನನ್ನು ಬಲಿ ಕೊಟ್ಟಿದ್ದೀರಿ. ನನ್ನ ಮಾತುಗಳು ಅವರ ಅಧಿಕಾರದ ಅಹಮ್ಮನ್ನು ಮತ್ತು ವೈಶಾಲಿಯವರ ಮಮತೆಯ ಮುಖವಾಡವನ್ನು ಕಿತ್ತೆಸೆದಿದ್ದವು. ಈ ಬಾರಿ ನಾನು ಸಿಟ್ಟಿನಿಂದಲ್ಲ, 18 ವರ್ಷಗಳ ಸುದೀರ್ಘ ಆಯಾಸದಿಂದ ಎದ್ದು ನಿಂತೆ. ಬಾಗಿಲಿನತ್ತ ಹೆಜ್ಜೆ ಹಾಕುತ್ತಾ ನಾನು ಅವರತ್ತ ತಿರುಗಿ ಒಂದು ಅಂತಿಮ ಪ್ರಶ್ನೆಯನ್ನು ಎಸೆದೆ. ಈಗ ಪ್ರಶ್ನೆ ಇರುವುದು ನೀವು ನನ್ನ ಜೊತೆ ಏನು ಮಾಡಿದ್ದೀರಿ ಎಂಬುದಲ್ಲ. ಈಗ ಸತ್ಯ ನನ್ನ ಕಣ್ಣೆದುರಿಗಿದೆ. ಈಗಲಾದರೂ ನೀವು ನನ್ನ ಬೆನ್ನಿಗೆ ನಿಲ್ಲುವಿರಾ ಅಥವಾ ಮತ್ತೆ ನನ್ನನ್ನು ಒಬ್ಬಂಟಿಯಾಗಿ ಬಿಡುವಿರಾ?
ಕೈಲಾಶ್ ಸಾಹೇಬರ ಕಣ್ಣುಗಳಲ್ಲಿ ಭಯ ಮತ್ತು ಬೆಂಕಿ ಎರಡೂ ಕಂಡವು. ಈ ದಾರಿಯಿಂದ ಮರಳುವ ಮಾತೇ ಇಲ್ಲ ಅನುರಾಗ್ ಎಂದು ಅವರು ಎಚ್ಚರಿಸಿದಾಗ ನಾನು ಹಿಂದೆ ತಿರುಗಿ ನೋಡದೆ ಹೇಳಿದೆ, ನನ್ನ ಜೀವನದಲ್ಲಿ ವಾಪಸಾತಿ ಎಂಬ ಪದವೇ ಇರಲಿಲ್ಲ ಸರ್. ಈಗೇನಿದ್ದರೂ ಹಳೆಯ ಲೆಕ್ಕಾಚಾರ ಮಾತ್ರ ಬಾಕಿ ಇದೆ. ಬಾಗಿಲು ಸದ್ದಿಲ್ಲದೆ ಮುಚ್ಚಿಕೊಂಡಿತ್ತು. ಆ ಕ್ಷಣ ನನ್ನೊಳಗಿದ್ದ ಆ ಅಸಹಾಯಕ ಅನಾಥ ಹುಡುಗ ಸತ್ತು ಹೋಗಿದ್ದ. ಅವನ ಜಾಗದಲ್ಲಿ ಈಗ ತನ್ನ ಅಸ್ತಿತ್ವಕ್ಕಾಗಿ ಮತ್ತು ನ್ಯಾಯಕ್ಕಾಗಿ ನಿಂತಿರುವ ಒಬ್ಬ ಯುವಕನಿದ್ದ. ಆ ರಾತ್ರಿ ನಾನು ಆ ಮನೆಯಿಂದ ಹೊರಗೆ ಬಂದೆ. ನನ್ನ ಹೆಜ್ಜೆಗಳಲ್ಲಿ ಮೊದಲಿನ ಆವೇಶವಿರಲಿಲ್ಲ, ಬದಲಾಗಿ ಒಂದು ಭಾರವಾದ ನಿರ್ಧಾರವಿತ್ತು. 18 ವರ್ಷಗಳ ಕಾಲ ನನ್ನನ್ನು ನರಕದಲ್ಲಿಟ್ಟ ಈ ಸಿಸ್ಟಮನ್ನು ಸರಿಪಡಿಸುವ ಅಥವಾ ನಾಶ ಮಾಡೋ ಹೊಣೆ ಈಗ ನನ್ನದಾಗಿತ್ತು. ಆ ಕಪ್ಪು ಬಣ್ಣದ ಬಂಗಲೆ ಹಿಂದೆ ಉಳಿಯಿತು, ಆದರೆ ನನ್ನ ಜೇಬಿನಲ್ಲಿದ್ದ ಆ ಹರಿದ ಕರಡಿಯ ನೆನಪು ಮತ್ತು ಬಂಗಾರದ ಲಾಕೆಟ್ ಈಗ ನನ್ನ ಅಸ್ತಿತ್ವದ ಅಸ್ತ್ರಗಳಾಗಿದ್ದವು. ರಸ್ತೆಯ ಆ ಕತ್ತಲೆ ನನಗೆ ಹೊಸದೇನಲ್ಲ. ಅದು 18 ವರ್ಷಗಳಿಂದ ನನ್ನನ್ನು ಬೆನ್ನಟ್ಟುತ್ತಲೇ ಇದ್ದ ಹಳೆಯ ಒಂಟಿತನದ ನೆರಳು. ನಾನು ಅದೇ ಫುಟ್ಪಾತ್ ಮೇಲೆ ಸುಸ್ತಾಗಿ ಕುಳಿತು ಬಿಟ್ಟೆ. ಅಲ್ಲಿ ಕೆಲವೇ ಕ್ಷಣಗಳ ಮೊದಲು ನನ್ನನ್ನು ಕೇವಲ ಅನಾಥನೆಂದು ಅವಮಾನಿಸಿ ಕೆಡವಲಾಗಿತ್ತು. ಆ ಕ್ಷಣ ನನಗೆ ಅರಿವಾಯಿತು, ಗಾಯಗಳು ಬರೀ ಚರ್ಮದ ಮೇಲಷ್ಟೇ ಅಲ್ಲ, ಅವು ಮನುಷ್ಯನ ಆತ್ಮವನ್ನೇ ಜರ್ಜರಿತಗೊಳಿಸಿ ಒಳಗಿನಿಂದ ಕುಗ್ಗಿಸಿ ಬಿಡುತ್ತವೆ. ನಾನು ಹಿಂದೆ ತಿರುಗಿ ನೋಡುವ ಧೈರ್ಯ ಮಾಡಲಿಲ್ಲ. ಆದರೆ ಬಂಗಲೆಯ ಬೃಹತ್ ಗೇಟ್ ತೆರೆಯುವ ಆ ಹಗುರ ಶಬ್ದ ಮತ್ತು ಮಂದಗತಿಯ ಹೆಜ್ಜೆಗಳು ನನ್ನತ್ತ ಬರುತ್ತಿರುವುದು ಕೇಳಿಸಿತು. ಆ ನಡೆಯಲ್ಲಿ ಅಧಿಕಾರದ ದರ್ಪವಿರಲಿಲ್ಲ, ಬದಲಾಗಿ ಅಲ್ಲಿ ಭಯ ಮತ್ತು ಭರವಸೆಯ ನಡುವಿನ ಸಂಘರ್ಷವಿತ್ತು. ನನ್ನ ಹೃದಯಕ್ಕೆ ತಿಳಿದಿತ್ತು, ಅಲ್ಲಿ ಬರುತ್ತಿರುವುದು ಯಾವುದೇ ಗಾರ್ಡ್ ಅಥವಾ ಕೆಲಸಗಾರನಲ್ಲ ಎಂದು. ಯಾವಾಗ ನನ್ನ ಕಿವಿಗೆ ಅನುರಾಗ್ ಎಂಬ ಕರೆ ಬಿತ್ತೋ ಆಗ ನನ್ನೊಳಗೆ ಒಂದು ತಳಮಳ ಉಂಟಾಯಿತು. ಇಡೀ ಜೀವನ ಅನಾಥಾಶ್ರಮದಲ್ಲಿ ಅದೇ ಹೆಸರನ್ನು 1000 ಬಾರಿ ಕೇಳಿಸಿಕೊಂಡಿದ್ದೆ. ಆದರೆ ಇಂದು ಆ ಕರೆಯಲ್ಲಿ ಯಾವುದೇ ಷರತ್ತುಗಳಿರಲಿಲ್ಲ, ಪ್ರಶ್ನೆ ಇರಲಿಲ್ಲ, ಅಧಿಕಾರವಿರಲಿಲ್ಲ. ಅಲ್ಲಿ ಕೇವಲ ಒಂದು ಆರ್ತತೆ ಇತ್ತು. ವೈಶಾಲಿಯವರು ನನ್ನ ಪಕ್ಕದಲ್ಲೇ ಆ ಧೂಳು ತುಂಬಿದ ನೆಲದ ಮೇಲೆ ಕುಳಿತುಕೊಂಡರು. ಲಕ್ಷ ಬೆಲೆಯ ಅವರ ರೇಷ್ಮೆ ಬಟ್ಟೆಗಳಿಗೆ ರಸ್ತೆಯ ಕಸ ಅಂಟಿಕೊಳ್ಳುತ್ತಿತ್ತು, ಆದರೆ ಅವರಿಗೆ ಅದರ ಅರಿವೇ ಇರಲಿಲ್ಲ. ಅವರು ನನ್ನಂತೆಯೇ ಸುಮ್ಮನೆ ಮೌನವಾಗಿ ಕುಳಿತರು. ಬಹುಶಃ ಅವರಿಗೆ ತಿಳಿದಿತ್ತು, ಕೆಲವು ನೋವುಗಳನ್ನು ಶಬ್ದಗಳಿಂದ ಗುಣಪಡಿಸಲು ಸಾಧ್ಯವಿಲ್ಲ, ಬದಿಯಲ್ಲಿ ಮೌನವಾಗಿ ಕುಳಿತುಕೊಳ್ಳುವುದೊಂದೇ ಅದಕ್ಕೆ ಮದ್ದು ಎಂದು. ಅವರು ಮೆಲ್ಲಗೆ ನುಡಿದರು, ನಿನಗಾಗಿ 1000 ಪ್ರಾರ್ಥನೆಗಳನ್ನು ಮಾಡಿದ್ದೇನೆ ಮತ್ತು ಅಷ್ಟೇ ಭಯವನ್ನು ಅನುಭವಿಸಿದ್ದೇನೆ. ಅವರ ಮಾತಿಗೆ ನನ್ನ ತುಟಿಗಳಲ್ಲಿ ಮೂಡಿದ್ದು ಕೇವಲ ಕಹಿಯಾದ ನಗು ಮಾತ್ರ. ಅವರು ನನ್ನ ಮೇಲೆ ಹಕ್ಕು ಚಲಾಯಿಸಲು ಬರಲಿಲ್ಲ, ಬದಲಾಗಿ ನಿನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಲು ಅನುಮತಿ ನೀಡುವೆಯಾ ಎಂದು ಬೇಡಿಕೊಂಡರು. ಆ ಕ್ಷಣ ಅವರ ಅಸಹಾಯಕತೆ ಕಂಡು ನನ್ನ ಬಳಿ ಅವರನ್ನು ನಿರಾಕರಿಸುವ ಶಕ್ತಿಯೂ ಇರಲಿಲ್ಲ. ಅದೊಂದು ವಿಚಿತ್ರ ಸನ್ನಿವೇಶ. ಅಲ್ಲಿ ಸಮಾಜದ ದೃಷ್ಟಿಯಲ್ಲಿ ಒಬ್ಬ ಶ್ರೀಮಂತ ಮಹಿಳೆ ಮತ್ತು ಒಬ್ಬ ಅನಾಥ ಹುಡುಗ ಇರಲಿಲ್ಲ. ಅಲ್ಲಿ ಇದ್ದದ್ದು ಕೇವಲ ಒಬ್ಬ ಒಡೆದು ಹೋದ ಮಗ ಮತ್ತು ಪಶ್ಚಾತ್ತಾಪದಿಂದ ಬೆಂದ ಒಬ್ಬ ತಾಯಿ. ಯಾವುದೇ ವಾಗ್ದಾನಗಳಿಲ್ಲದೆ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಲು ಕರೆಯುತ್ತಿದ್ದ ಆರಂಭದ ಕ್ಷಣಗಳವು. ನಮ್ಮ ಮಧ್ಯದ ಆ ಮೌನ ಈಗ ಭಾರವಾಗಿರಲಿಲ್ಲ. ಅದು 18 ವರ್ಷಗಳ ಅಲೆದಾಟದ ನಂತರ ಸಿಕ್ಕ ಒಂದು ನಿಲುಗಡೆಯಂತೆ ಭಾಸವಾಯಿತು. ಯಾರೂ ನನ್ನಿಂದ ಏನನ್ನೂ ಕಿತ್ತುಕೊಳ್ಳುತ್ತಿಲ್ಲ ಎಂಬ ಸಮಾಧಾನ ನನ್ನಲ್ಲಿ ಮೊದಲ ಬಾರಿ ಮೂಡಿತು. ಅಷ್ಟರಲ್ಲೇ ನನಗೆ ನನ್ನ ಹಿಂದೆ ಯಾರೋ ಒಬ್ಬರು ನಿಂತಿರುವ ಅರಿವಾಯಿತು. ಅವರು ಹತ್ತಿರ ಬರುವ ಸಾಹಸ ಮಾಡುತ್ತಿರಲಿಲ್ಲ. ಅವರು ನನ್ನ ತಂದೆ ಕೈಲಾಶ್ ಎಂದು ನನ್ನ ಮನಸ್ಸಿಗೆ ಗೊತ್ತು. ಬಹುಶಃ ಅವರಿಗೆ ತಿಳಿದಿತ್ತು, ತಪ್ಪಾಗಿ ಇರಿಸುವ ಒಂದು ಹೆಜ್ಜೆ ಅಥವಾ ಒಂದು ಮಾತು ಎಲ್ಲವನ್ನೂ ನುಚ್ಚುನೂರು ಮಾಡಬಹುದು ಎಂದು. ಅವರು ದೂರದಲ್ಲೇ ನಿಂತು ನಮ್ಮಿಬ್ಬರ ಮೌನಕ್ಕೆ ಕಾವಲಾಗಿ ನಿಂತಿದ್ದರು. ನಾನು ಕುತ್ತಿಗೆ ತಿರುಗಿಸಿ ನೋಡಿದಾಗ ಕೈಲಾಶ್ ಸಾಹೇಬರು ದೂರದಲ್ಲಿ ಬಾಗಿ ನಿಂತಿದ್ದರು. ಅವರ ಹೆಗಲ ಮೇಲೆ ಈಗ ಅಧಿಕಾರದ ದರ್ಪವಿರಲಿಲ್ಲ, ಬದಲಾಗಿ ವಯಸ್ಸು ಮತ್ತು ಪಶ್ಚಾತ್ತಾಪದ ಭಾರವಿತ್ತು. ತನ್ನ ಮಗನ ಮುಂದೆ ತಾನು ಸೋತಿದ್ದೇನೆ ಎಂಬ ಅರಿವು ಅವರ ಕಣ್ಣುಗಳಲ್ಲಿ ಎದ್ದು ಕಾಣುತ್ತಿತ್ತು. ಅವರು ನನ್ನನ್ನು ತಡೆಯುವ ಅಥವಾ ತಿಳಿ ಹೇಳುವ ವ್ಯರ್ಥ ಪ್ರಯತ್ನ ಮಾಡಲಿಲ್ಲ. ಸಂಬಂಧಗಳನ್ನು ಒಂದು ರಾತ್ರಿಯಲ್ಲಿ ಬೆಸೆಯಲು ಸಾಧ್ಯವಿಲ್ಲ ಎಂದು ನನಗೆ ತಿಳಿದಿದೆ, ಆದರೆ ನಿನಗಾಗಿ ನಾನು ಪ್ರತಿದಿನ ಇದೇ ಗೇಟ್ ಬಳಿ ಕಾಯುತ್ತೇನೆ ಎಂದು ಅವರು ಹೇಳಿದಾಗ ಅವರಲ್ಲಿ ಒಬ್ಬ ಅಧಿಕಾರಿಯಲ್ಲ, ಬದಲಾಗಿ ಒಬ್ಬ ಅಸಹಾಯಕ ತಂದೆ ಕಂಡರು. ನನ್ನ ಸಿಟ್ಟು ಈಗ ಒಂದು ರೀತಿಯ ಅವರ್ಣನೀಯ ಆಯಾಸವಾಗಿ ಬದಲಾಗಿತ್ತು. ಹೋರಾಟದ ಹಾದಿಯಲ್ಲಿ ನಾವು ಏಕೆ ಹೋರಾಡುತ್ತಿದ್ದೇವೆ ಎಂಬ ಅರಿವೇ ಇಲ್ಲದೆ ಸಾಗುತ್ತಿದ್ದೆವು. ನಾನು ಆ ಕ್ಷಣ ಆ ವೈಭವದ ಬಂಗಲೆಯನ್ನು ಪ್ರವೇಶಿಸಲು ನಿರಾಕರಿಸಿದೆ. ನನ್ನನ್ನು ತಿರಸ್ಕರಿಸಿದ ಗೋಡೆಗಳ ಮಧ್ಯೆ ಹೋಗಿ ಕೂರುವ ಧೈರ್ಯ ನನ್ನಲ್ಲಿರಲಿಲ್ಲ. ವೈಶಾಲಿಯವರು ಆ ನಿರಾಕರಣೆಯನ್ನು ಅತ್ಯಂತ ಮೃದುವಾಗಿ ಸ್ವೀಕರಿಸಿದರು. ಆ ಕ್ಷಣ ನನಗೆ ಅರ್ಥವಾಯಿತು, ಸಂಬಂಧಗಳು ಕಳೆದು ಹೋದ ತಕ್ಷಣ ಮರಳಿ ಬರುವುದಿಲ್ಲ. ಅವುಗಳನ್ನು ದಿನವೂ ಸ್ವಲ್ಪ ಸ್ವಲ್ಪವಾಗಿ ನಿರ್ಮಿಸಬೇಕು.
ನಾನು ಅಲ್ಲಿಂದ ಹೆಜ್ಜೆ ಹಾಕಿದಾಗ ಮೊದಲ ಬಾರಿಗೆ ಹಿಂದೆ ತಿರುಗಿ ನೋಡಿದೆ. ಈ ಬಾರಿ ಆ ನೋಟದಲ್ಲಿ ಹತಾಶೆ ಇರಲಿಲ್ಲ, ಬದಲಾಗಿ ಸತ್ಯದ ದರ್ಶನವಿತ್ತು. ನನ್ನ ಭೂತಕಾಲ ಈಗ ನನ್ನನ್ನು ಕಾಡುತ್ತಿರಲಿಲ್ಲ ಮತ್ತು ಭವಿಷ್ಯ ನನ್ನನ್ನು ಕಂಡು ಹೆದರುತ್ತಿರಲಿಲ್ಲ. ಮರುದಿನ ಬೆಳಿಗ್ಗೆ ಆ ಗೇಟ್ನ ಮುಂದೆ ನಿಂತಾಗ ಮೊದಲಿನ ಚಡಪಡಿಕೆ ನನಗಿರಲಿಲ್ಲ. ಅನಾಥಾಶ್ರಮದ ಆ ಹರಿದ ಕರಡಿ, ಬಂಗಾರದ ಲಾಕೆಟ್ ಮತ್ತು ನನ್ನ ಪೋಷಕರ ಪಶ್ಚಾತ್ತಾಪ ಇವೆಲ್ಲವೂ ನನ್ನ ಬದುಕಿನ ಪದರಗಳಾಗಿದ್ದವು. ಆ ಪದರಗಳನ್ನು ಒಂದೊಂದಾಗಿ ಬಿಚ್ಚುತ್ತಾ ನನ್ನ ಅಸ್ತಿತ್ವವನ್ನು ನಾನೇ ಮರುಶೋಧಿಸಿಕೊಳ್ಳಬೇಕಿತ್ತು. ನಾನು ಗೇಟ್ನತ್ತ ದೃಷ್ಟಿ ಹರಿಸಿದಾಗ ಕೈಲಾಶ್ ಸಾಹೇಬರು ಅಲ್ಲಿಯೇ ನಿಂತಿದ್ದರು. ಆದರೆ ಅಂದಿನ ಅವರ ನಡೆಯಲ್ಲಿ ಅಧಿಕಾರದ ದರ್ಪವಿರಲಿಲ್ಲ, ಬದಲಾಗಿ ಪಶ್ಚಾತ್ತಾಪದಿಂದ ಕೂಡಿದ ಆಯಾಸವಿತ್ತು. ಹಠದಿಂದ ಅಥವಾ ಬಲವಂತವಾಗಿ ಸಂಬಂಧಗಳನ್ನು ಬೆಸೆಯಲು ಸಾಧ್ಯವಿಲ್ಲ. ಅದಕ್ಕೆ ತಾಳ್ಮೆಯ ಕಾಯುವಿಕೆ ಮತ್ತು ಗೌರವದ ಲೇಪನ ಬೇಕು ಎಂಬ ಸತ್ಯ ಅವರಿಗೆ ಈಗ ಅರ್ಥವಾಗಿತ್ತು. ನಾನು ಅವರ ಜೊತೆ ಮನೆಗೆ ಹೋಗಲು ನಿರ್ಧರಿಸಿದೆ. ಆದರೆ ಇದು ಯಾರದ್ದೋ ಒತ್ತಡಕ್ಕೋ ಅಥವಾ ಭಯಕ್ಕೋ ಮಣಿದು ತೆಗೆದುಕೊಂಡ ತೀರ್ಮಾನವಾಗಿರಲಿಲ್ಲ. ನನ್ನದೇ ಆದ ರೀತಿಯಲ್ಲಿ, ನನ್ನದೇ ಆದ ಸಮಯದ ಅವಧಿಯಲ್ಲಿ ಈ ಸಂಬಂಧವನ್ನು ಮರುನಿರ್ಮಿಸಲು ನಾನು ಸಿದ್ಧನಾದೆ. ವಿಶ್ವಾಸ ಮತ್ತು ತಿಳುವಳಿಕೆಯ ಅಡಿಪಾಯದ ಮೇಲೆ ಹೊಸ ಬದುಕು ಕಟ್ಟುವ ಸಂಕಲ್ಪ ನನ್ನದಾಗಿತ್ತು. ನಾನು ಮನೆಯ ಕಡೆಗೆ ಹೆಜ್ಜೆ ಹಾಕುತ್ತಿದ್ದಂತೆ ನನ್ನೊಳಗಿದ್ದ ವರ್ಷಗಳ ಹಳೆಯ ಆಯಾಸ ಮತ್ತು ಸಿಟ್ಟು ಮೆಲ್ಲನೆ ಕರಗಿ ಒಂದು ಹೊಸ ಭರವಸೆಯಾಗಿ ಬದಲಾಗುತ್ತಿತ್ತು. ಇದು ಕೇವಲ ಒಂದು ಆಕಸ್ಮಿಕವಾದ ಮಿಲನವಾಗಿರಲಿಲ್ಲ, ಇದು ನೋವಿನಿಂದ ಕೂಡಿದ ಒಂದು ಸುದೀರ್ಘ ಪಯಣದ ಹೊಸ ಆರಂಭವಾಗಿತ್ತು. ನಾನು ಬಾಗಿಲ ಬಳಿ ತಲುಪಿದಾಗ ಕೈಲಾಶ್ ಸಾಹೇಬರು ಸದ್ದಿಲ್ಲದೆ ನನ್ನ ಕೈ ಹಿಡಿದರು. ಆ ಹಗುರವಾದ ಹಿಡಿತ ನನಗೆ ಒಂದು ವಿಷಯವನ್ನು ಮನವರಿಕೆ ಮಾಡಿಕೊಟ್ಟಿತ್ತು. ಸಂಬಂಧಗಳು ದೊಡ್ಡ ಉಪಕಾರಗಳ ಮೇಲೆ ನಿರ್ಮಾಣವಾಗುವುದಿಲ್ಲ, ಬದಲಾಗಿ ಸದ್ದಿಲ್ಲದೆ ಮಾಡುವ ಸಣ್ಣ ಪ್ರಯತ್ನಗಳ ಮೇಲೆ ನಿಂತಿರುತ್ತವೆ. ವೈಶಾಲಿಯವರು ಯಾವುದೇ ಅಡೆತಡೆ ಇಲ್ಲದೆ ನನ್ನ ಪಕ್ಕದಲ್ಲಿ ನಿಂತು ನನಗೆ ಬೆಂಬಲ ನೀಡುತ್ತಿದ್ದರು. ನಾನು ಮೆಲ್ಲಗೆ ಕೇಳಿದೆ, ಇಷ್ಟೊಂದು ವರ್ಷಗಳ ಕಾಲ ಏಕೆ ಬರಲಿಲ್ಲ? ಏಕೆ ನನ್ನನ್ನು ದೂರವಿಟ್ಟಿದ್ರಿ? ಅವರ ಕಣ್ಣುಗಳು ತುಂಬಿ ಬಂದವು. ಅವರು ಯಾವುದೇ ನೆಪ ಹೇಳದೆ, ಭಯವು ಕೆಲವೊಮ್ಮೆ ಮನುಷ್ಯನ ವಿವೇಚನೆಯನ್ನೇ ಮರೆಸಿಬಿಡುತ್ತದೆ ಎಂದು ಪ್ರಾಮಾಣಿಕವಾಗಿ ಒಪ್ಪಿಕೊಂಡರು. ನನ್ನೊಳಗಿದ್ದ ಸಿಟ್ಟು ಈಗ ಮಾಯವಾಗಿತ್ತು. ಅವರ ನಿರ್ಧಾರಗಳು ತಪ್ಪಾಗಿರಬಹುದು, ಆದರೆ ಅವು ಮಾನವೀಯ ದೌರ್ಬಲ್ಯದಿಂದ ಕೂಡಿದ್ದವು ಎಂಬ ಸತ್ಯವನ್ನು ನಾನು ಅರ್ಥ ಮಾಡಿಕೊಂಡೆ. ಅವರನ್ನು ದೋಷಿಗಳನ್ನಾಗಿ ನೋಡುವ ಬದಲು ಒಬ್ಬ ಸಾಮಾನ್ಯ ಮನುಷ್ಯರನ್ನಾಗಿ ನೋಡಲು ನಾನು ಕಲಿಯುತ್ತಿದ್ದೆ. ಅಂದು ಬೆಳಿಗ್ಗೆ ನಾವೆಲ್ಲರೂ ಸದ್ದಿಲ್ಲದೆ ಕುಳಿತಿದ್ದೆವು. ಆ ಮೌನದಲ್ಲಿ ಸಾವಿರಾರು ಶಬ್ದಗಳಿದ್ದವು, ಆದರೆ ಆ ಕ್ಷಣ ನಮಗೆ ಶಬ್ದಗಳ ಅಗತ್ಯವಿರಲಿಲ್ಲ. ಬದುಕು ಈಗ ಮೊದಲಿನಂತಿರಲಿಲ್ಲ, ಆದರೆ ಮೊದಲ ಬಾರಿಗೆ ನಮಗೆ ಮುಂದೆ ಸಾಗಲು ಒಂದು ದಾರಿ ಸಿಕ್ಕಿತ್ತು. ಸಂಬಂಧಗಳನ್ನು ಮುರಿಯುವುದು ಕ್ಷಣಾರ್ಧದ ಕೆಲಸ, ಆದರೆ ಅವುಗಳನ್ನು ಮರಳಿ ಬೆಸೆಯಲು ದೀರ್ಘಕಾಲದ ಪರಿಶ್ರಮ ಬೇಕು. ಅನುರಾಗ್ ಮತ್ತು ಅವನ ಹೆತ್ತವರ ನಡುವಿನ ಅಂತರವು ಕೇವಲ 18 ವರ್ಷಗಳ ಸಮಯದ್ದಾಗಿರಲಿಲ್ಲ, ಅದು ನಂಬಿಕೆ ಮತ್ತು ನೋವಿನ ಅಂತರವಾಗಿತ್ತು. ಇದನ್ನು ಕೇವಲ ಪ್ರೀತಿಯಿಂದಲ್ಲ, ಬದಲಾಗಿ ಪರಸ್ಪರ ತಿಳುವಳಿಕೆ ಮತ್ತು ಗೌರವದಿಂದ ಮಾತ್ರ ಸರಿಪಡಿಸಲು ಸಾಧ್ಯ ಎಂಬುದನ್ನು ಈ ಕಥೆ ನಿರೂಪಿಸುತ್ತದೆ. ಒಳ್ಳೆಯ ಉದ್ದೇಶದಿಂದ ಮಾಡುವ ಕಾರ್ಯಗಳು ಕೆಲವೊಮ್ಮೆ ಇತರರಿಗೆ ನೋವುಂಟು ಮಾಡಬಹುದು. ಅನುರಾಗ್ನ ತಂದೆ ತಾಯಿ ಅವನ ಪ್ರಾಣ ಉಳಿಸಲು ಅನಾಥಾಶ್ರಮಕ್ಕೆ ಕಳುಹಿಸಿದರಾದರೂ ಅದರಿಂದ ಅನುರಾಗ್ ತನ್ನ ಬಾಲ್ಯ ಮತ್ತು ಖುಷಿಯನ್ನು ಕಳೆದುಕೊಂಡನು. ಇದು ನಮಗೆ ತಿಳಿಸುವುದೇನೆಂದರೆ, ನಮ್ಮ ನಿರ್ಧಾರಗಳು ಎಷ್ಟೇ ಒಳ್ಳೆಯದಾಗಿದ್ದರೂ ಅವು ಇತರರ ಜೀವನದ ಮೇಲೆ ಬೀರುವ ಪರಿಣಾಮಗಳ ಬಗ್ಗೆ ನಾವು ಸದಾ ಜಾಗರೂಕರಾಗಿರಬೇಕು. ಪ್ರೀತಿ ಎಂದರೆ ಕೇವಲ ದೊಡ್ಡ ಮಾತುಗಳಲ್ಲ, ಸಂಕಷ್ಟದ ಸಮಯದಲ್ಲಿ ಸದ್ದಿಲ್ಲದೆ ಜೊತೆಗೆ ನಿಲ್ಲುವುದು, ಸಣ್ಣ ಸಣ್ಣ ಕಾಳಜಿ ತೋರುವುದು ಮತ್ತು ಅನ್ಯಾಯವಾಗಿದ್ದರೂ ಕ್ಷಮಿಸುವ ಗುಣವೇ ಅಸಲಿ ಪ್ರೀತಿ. ಅನುರಾಗ್ ತನ್ನ ಹೆತ್ತವರ ಪಶ್ಚಾತ್ತಾಪವನ್ನು ಅರ್ಥ ಮಾಡಿಕೊಂಡಾಗ ಅವನ ಸಿಟ್ಟು ಕರಗಿ ಭರವಸೆಯಾಗಿ ಬದಲಾಯಿತು. ಸಿಟ್ಟು ಅಥವಾ ಸಮಯದ ಅಂತರವು ಸಂಬಂಧಗಳನ್ನು ಕೊನೆಗೊಳಿಸುವುದಿಲ್ಲ. ಹೃದಯದಲ್ಲಿ ಪ್ರೀತಿ ಮತ್ತು ಪರಸ್ಪರರನ್ನು ಅರ್ಥ ಮಾಡಿಕೊಳ್ಳುವ ತಾಳ್ಮೆ ಇದ್ದರೆ ಎಂತಹ ಒಡೆದ ಸಂಬಂಧಗಳನ್ನು ಮರಳಿ ಜೋಡಿಸಬಹುದು. ವೀಕ್ಷಕರೇ, ಅನುರಾಗ್ನ ಈ ಭಾವನಾತ್ಮಕ ಪಯಣ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಸ್ಫೂರ್ತಿ. ಇಂತಹ ಹಲವು ಮನಮುಟ್ಟುವ ಕಥೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಕಮೆಂಟ್ ಮಾಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಖುಷಿಯಾಗಿರಿ. ಧನ್ಯವಾದಗಳು.